ತಟಕ್ಕನೆ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಬಲ್ಲದು. ಇದನ್ನು ಮೊದಲು ಸರಿಯಾಗಿ ಗುರುತಿಸಿಕೊಳ್ಳುವ, ವ್ಯಾಖ್ಯಾನಿಸಿಕೊಳ್ಳುವ ಅಗತ್ಯ ಇದೆ. ಇಲ್ಲದೆ ಹೋದರೆ ನಮ್ಮ ಸದ್ಯದ ಗುಣವಾದ ಸುಳ್ಳು ಮತ್ತು ಸತ್ಯನೂ ಎರಡನ್ನೂ ಸೇರಿಸಿ ನುಣ್ಣಗಗದು ದೌಡಿಗೆ ಒತ್ತಲಿಸ್ಕೊಂಡ್ಬಿಡ್ತೀವಿ. ಅಂಥ ಜನ ನಾವು. ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿರೋಂಥ ಜಾತಿ ವಿನಾಶ, ಅಸ್ಪೃಶ್ಯತೆಯ ನಾಶ, ಸರ್ವಸಮಾನತೆ ಇವೆಲ್ಲವನ್ನೂ ಸೇರಿಸ್ಕೊತೀವಿ. ಹಾಗೆ ಜಾತಿನೂ ಇರಲಿ, ಅಸ್ಪೃಶ್ಯತೆಯೂ ಇರಲಿ ಅಂತ ಎರಡನ್ನ ನುಣ್ಣಗೆ ಸೇರಿಸಿ ಅಗದ್ಬಿಡ್ತೀವಿ. ಆಮೇಲೆ ವಿಂಗಡಿಸ್ಕೊಳಕ್ಕೆ ಆಗಲ್ಲ. ಬಸವಣ್ಣವ್ರದ್ದು ಅದೇ ಪಾಡೆ. ಇವತ್ತು ಬಸವಣ್ಣನ ಅನುಯಾಯಿಗಳು ಈ ದೇಶದ ಮೊಟ್ಟ ಮೊದಲ ಶೂದ್ರ ಚಳುವಳಿ ಅಂತ ನೋಡಬಹುದಾದ ಬಸವಾದಿ ಶರಣರ ಚಳುವಳಿನೂ ಜೊತೆಗೆ ಇಟ್ಕೊಂಡು ಬಹಳ ಸಂಭ್ರಮದಿಂದ ಬಸವಣ್ಣ, ಅಂಬೇಡ್ಕರ್, ಬುದ್ಧ ಅಂತ ಸೇರಿಸಿ ಮಾತಾಡಿಬಿಡ್ತೀವಿ. ಹಾಗೆ ಅವ್ರು ಯಾವ್ಯಾವತ್ತು ಬ್ಯಾಡ್ವೋ ಅಂತ ಹೇಳಿವೋ ಅವೆಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಇಬ್ಬರನ್ನು ಸಮಾನವಾಗಿ ನೋಡೋ ಅಂಥ ಈ ಥರದ ಇಬ್ಬಂದಿನಲ್ಲಿರೋವಂಥ ನಮಗೆ ಮೊದಲು ಈ ನೆಲ ಸಂಸ್ಕೃತಿ ಅಂತ ಯಾವುದು, ಇದು ಯಾರದ್ದು, ಇದು ಏನು ಅಂತ ಗುರುತಿಸ್ಕೊಳ್ಬೇಕಾದ ಅಗತ್ಯ ಇದೆ ಅನಿಸುತ್ತೆ. ಅಥವಾ ಇದು ಯಾವುದಾದ್ರೂ ವಿರುದ್ಧವೇ ಅಥವಾ ಸ್ವಾಯತ್ವೇ? ಯಾಕೆಂದರೆ ನೆಲ ಸಂಸ್ಕೃತಿ ಅಂದ ತಕ್ಷಣ ಇನ್ನೊಂದು ಯಾವುದೋ ಬೇರೆದಿದೆ. ಅದು ದೊಡ್ಡದಿರ್ಬೋದು ಅಥವಾ ದೇಶಕ್ಕೆ ಸಂಬಂಧಿಸಿದ್ದಿರ್ಬೋದು. ಹೀಗೆ ಇನ್ನೊಂದರ ಜೊತೆಯಲ್ಲಿ ನಾವು ಇಟ್ಟುಕೊಂಡು ಹೋದ ತಕ್ಷಣವೇ ಒಂಥರ ವೈರಿಗಳ ಗಾಣನ ನಾವಾಗಿ ಹೋಗಿ ಹುಡುಕೊಂಡು ನುಂಗಿದಂಗೆ ಆಗುತ್ತೆ. ಹಾಗಾಗಿ ಭಾಳ ಎಚ್ಚರದಿಂದ, ಹಾಗಾದ್ರೆ ನೆಲ ಸಂಸ್ಕೃತಿ ಯಾವುದು? ಇಲ್ಲೇದು ಮಾತ್ರ, ಹೊರಗಿಂದ ಅಲ್ಲ ಅಂದ್ರೂ ಇಕ್ಕಟ್ಟು. ಹಾಗಾದರೆ ಹೊರಗಿನಿಂದ ಬರಬಹುದಾದ ತಿಳುವಳಿಕೆಗೆ ಯಾಕೆ ನಾವು ಬಾಗಿಲು ಹಾಕಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆದರೆ ಹೊರಗಿನಿಂದ ಬಂದದ್ದು ಇಲ್ಲಿಯದನ್ನು ನಮ್ಮನ್ನು ವಸಾಹತುವನ್ನಾಗಿಸಿಕೊಳ್ಳುವ ದೀರ್ಘಕಾಲೀನವಾದ ಚರಿತ್ರೆ ನಮ್ಮ ನಡುವೆ ಇದೆ. ಹಾಗಾಗಿ ನಾವು ಮತ್ತೊಬ್ಬರ ಪಾದದಡಿಗೆ ಹೋಗದ ಹಾಗೆ, ಹಿಮಾಲಯದ ಒಂದು ಕಡೆ ಹಳ್ಳಿ ಅಂತ ಕರೀತಾರೆ, ಮಾನ ಅಂತ ಒಂದು ಹಳ್ಳಿ. ನಾನು ಗೆಳೆಯರು ಇಬ್ಬರು ಅಲ್ಲಿ ಹೋಗಿದ್ವಿ. ಅಲ್ಲಿ ಗೋಡೆ ಮೇಲೊಂದು ಚಿತ್ರ ನೋಡಿದೆ. ಹೊರಗಿನಿಂದ ಬಂದು ಕೊಡೆ ಹಿಡ್ಕೊಂಡು ಬಂದ 3 ಅಡಿ ಮನುಷ್ಯನೊಬ್ಬ ಒಬ್ಬ ಚಕ್ರವರ್ತಿಯ ತಲೆ ಮೇಲೆ ಕಾಲಿಟ್ಟು ತುಳಿತಾ ಇರೋ ಚಿತ್ರ. ಬಲಿ ಚಕ್ರವರ್ತಿ ಅವರ ತಲೆ ಮೇಲಿಟ್ಟು ಈ ಹೊರಗಿನಿಂದ ಬಂದ ಕೊಡೆ ಹಿಡಿದ ಮನುಷ್ಯ, ಅದು ಚಿತ್ರ ಎಷ್ಟು ಚೆನ್ನಾಗಿತ್ತು ಅಂತ ಅಲ್ಲ, ಎಷ್ಟು ಶಾಕಿಂಗ್ ಆಗಿತ್ತು ಅಂತಂದರೆ, ತುಳಿತಿರೋನು ಆ ಪಂಚೆ ಒಂದ್ಸರಿ ವಾರ್ಗ್ ಮಾಡ್ಕೊಂಡು ಸಖತ್ತು ತುಳಿದ್ಬಿಡ್ತೀನಿ, ಮತ್ತು ಪಾತಾಳಕ್ಕೆ ತುಳಿತೀನಿ, ಮ್ಯಾಲಕ್ಕೆ ಕೇಳಬಾರ್ದು ಅನ್ನಂಗೆ ತುಳಿತೀನಿ ಅಂತ ನಾಲ್ಗೆ ಒಂದು ಕಡೆ ಕಚ್ಕೊಂಡು ತುಳಿತಾವನೆ. ಇವನು ತುಳಿಸ್ಕೊತಾ ಇರೋನು ಚೆನ್ನಾಗಿ ತುಳಿಯಪ್ಪ ಅಂತ ಹಿಂಗೆ ಬಗ್ಗಿ ಕೂತವನೆ. ಇದು ಇಡೀ ಭಾರತದ ಭಾವಚಿತ್ರ ಅನ್ನಿಸ್ತು ನನಗೆ. ಇದೊಂದು ಪೋರ್ಟ್ರೈಟು, ಇಡೀ ಭಾರತದ ಪೋರ್ಟ್ರೈಟು. ತುಳಿಸ್ಕೊಳ್ಳೋನಿಗೂ ಸಂಕಟ ಇಲ್ವಲ್ಲ. ಯಾಕೆಂದರೆ ಪಾತಾಳಕ್ಕೆ ತುಳಿದಷ್ಟು ನಾನು ಮ್ಯಾಕ್ ಹೋಗ್ತೀನಿ ಅಂತ ಅವನು ಅಂದ್ಕೊಂಡವನೆ. ಇವನು ಇನ್ನೆಂದೂ ಮತ್ತೆ ಮ್ಯಾಲಕ್ಕೆ ಬರಬಾರ್ದು ಅಂತ ಇವನು ತುಳಿತಾವನೆ. ಹಂಗೆ ತುಳಿಸ್ಕೊತಾ ಇರೋನು ಬಲಿ ಚಕ್ರವರ್ತಿ ಅಂತ ಬ್ಯಾರೇನು ಯಾರೋ ಅಂತ ಅಂದ್ಕೋಬೇಡಿ. ಸೀದಾ ಆ ಪಾದ ನಮ್ಮ ಮೇಲೆ ಅದೇ, ಇನ್ನೂ ನಮ್ಮ ಮೇಲೆ ಅದೇ, ತೆಗೆದಿಲ್ಲ ಅದನ್ನ. ಹಾಗಾಗಿ ತುಳಿಸ್ಕೊತಾ ಇರೋ ನಮಗೆ ಆ ಸಂಕಟ ಬರಲಿಲ್ಲ ಅಂದರೆ ಲಕ್ಷ್ಮೀಪತಿನೂ ಅದೇ ತುಂಬ ಸಂಕಟದಿಂದಲೇ ಮಾತಾಡಿರು. ತುಳಿಸ್ಕೊತಿರೋರಿಗೆ ಮೊದಲು ಆ ಸಂಕಟ ಗೊತ್ತಾಗಬೇಕು, ನಾವ್ಯಾರು ಅಂತ ಗೊತ್ತಾಗಬೇಕು. ನಿಲ್ಲಕ್ಕೆ ನೆಲೆ ಇಲ್ಲದೆ ಬಂದು ನಿಲ್ಲಕ್ಕೆ ಒಂದಿಷ್ಟು ಜಾಗ ಕೊಡಪ್ಪ ಅಂತ ಕೇಳ್ದವನಿಗೆ ಕೊಟ್ಟಿದ್ದಲ್ದೆ ಅವ್ನು ಅವ್ನು ಇಸ್ಕೊಂಡ ನಿರ್ಭದ್ರಾಗಿ ತಲೆ ಮೇಲೆ ಕಾಲಿಗ್ತಾ ಇದ್ರು ಅದನ್ನು ಸಂಭ್ರಮಿಸ್ಕೊತ ಕೂತ್ರೆ ಬಹುಶಃ ಅದಕ್ಕೆ ಇರಬಹುದಾದ ಅಜ್ಞಾನ ಇದೆಯಲ್ಲ, ಅಜ್ಞಾನ, ಅದು ಆಮ್ನೀಷಿಯಾ ಅಷ್ಟೇ ಅಲ್ಲ, ಆಮ್ನೀಷಿಯಾ ಮತ್ತೊಂದು ಅನಸ್ತೇಷಿಯಾ, ಎರಡನ್ನೂ. ಆಮ್ನೀಷಿಯಾ ಒಂದು ರೀತಿಯಲ್ಲಿ ಬಯೋಲಾಜಿಕಲ್ ಆದದ್ದು, ನಮಗೆ ಮರೆಯೋ ಗುಣ ಇದೆಯಲ್ಲ ಅದು ದೈಹಿಕವಾದದ್ದು ಮತ್ತು ಜೈವಿಕವಾದದ್ದು. ಆದರೆ ಅನಸ್ತೇಷಿಯಾ ಇದೆಯಲ್ಲ, ಸೀದಾ ನಮ್ಮ ಮೆದುಳಿಗೆ ಚುಚ್ಚ ಅನಸ್ತೇಷಿಯಾ, ಎಲ್ಲಿಗೋ ಬೇರೆ ಕಡೆಗಲ್ಲ, ಅದನ್ನ ಕೈಯಾಗೆ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿನ ಸರಿಯಾಗಿ ವ್ಯಾಖ್ಯಾನಿಸ್ಕೊಳ್ದೇ ಇದ್ರೆ, ಹಾಗಾದ್ರೆ ನೆಲ ಸಂಸ್ಕೃತಿ ಅನ್ನೋದು ಯಾವುದು?
ಯಾವುದು ಈ ನೆಲದ ಈ ನಿಸರ್ಗದ ನಡೆಗೆ ಚ್ಯುತಿ ತಾರದ ಹಾಗೆ ಎಲ್ಲರನ್ನೂ ಬಾಳಿಸಬಲ್ಲದ್ದೋ ಅದು ಅದು ಈ ಕನ್ನಡದಲ್ಲಿ ಉಚಿತ ಅಂತ ಒಂದು ಒಳ್ಳೆ ಪದ ಇದೆ ಕನ್ನಡದಲ್ಲಿ. ಯಾವುದು ಇರಬೇಕೋ, ಯಾವುದು ಯಾರಿಗೆ ಸಲ್ಲಬೇಕೋ, ಯಾವುದು ಯಾರದ್ದೋ, ಯಾವುದು ಇರಬೇಕಾದ್ದೋ ಅದು ಉಚಿತವಾದದ್ದು. ಆದರೆ ಆ ಉಚಿತ ಅನ್ನೋ ಪದವು ಈಗ ಭಾಳ ಕೆಟ್ಟ ವ್ಯಾಖ್ಯಾನಕ್ಕೀಡಾಗಿದೆ. ಉಚಿತವಾಗಿ ಕೊಟ್ಟು ದಿವಾಳಿ ಎಬ್ಬಿಸ್ಬಿಡ್ತಾರೆ ಅಂತ ಈ ಉಚಿತ ಅನ್ನೋ ಪದ ಹಾಗೆ ಪುಗ್ಸಟ್ಟೆ ಅನ್ನೋ ಅರ್ಥಕ್ಕೆ ಬಂದ್ಬಿಟ್ಟಿದೆ. ಪುಗ್ಸಟ್ಟೆ ಅಲ್ಲ, ನಮಗೆ ಉಚಿತವಾಗಿ ಕೊಡ್ತಾ ಇರೋದು ಅದೇನೇ ಕೊಡ್ತಾ ಇರಲಿ, ಯಾರೇ ಕೊಡ್ತಾ ಇರಲಿ, ನ್ಯಾಯವಾಗಿ ನಮಗೆ ಸಲ್ಲಬೇಕಾದ್ದನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಹಂಗೆ ಯೋಚನೆ ಮಾಡಬೇಕಾದ್ದು. ಹಾಗಾಗಿ ಸಂಸ್ಕೃತಿ ಅನ್ನೋದು ಯಾರದ್ದೋ ಯಾರೋ ಕಟ್ಟಿಕೊಡೋದಲ್ಲ. ನಾವು ನಮ್ಮ ನೆಲದ ಜೊತೆಗೆ ಈ ನೆಲದ ನಡೆಯ ಜೊತೆಗೆ ನಾವೇ ಕಟ್ಟಿಕೊಳ್ಳಬೇಕಾದ ಒಂದು ಸಂಸ್ಕೃತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಸುಲಭವಾಗಿ ಈ ರಾಜಕಾರಣನ ಯಾರು ಈ ನೆಲ ಸಂಸ್ಕೃತಿಯನ್ನು ದಿಕ್ಕು ತಪ್ಪಿಸುವ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಡ್ರೆಸ್ ಮಾಡುವವರು ಹೇಗೆ ನಿರ್ವಹಿಸ್ತಾರೆ? ನಮ್ಮದು ವೈಶ್ವಿಕ ಸಂಸ್ಕೃತಿ ಅಂತಲೇ ಬರ್ತಾರೆ. ಮತ್ತು ಭಾಷೆಯ ಸಂಬಂಧನೂ ಅಷ್ಟೇ. ಸ್ಯಾನ್ಸ್ಕ್ರಿಟ್ ಕಾಸ್ಮೋಪೊಲಿಸ್ ಅಂತ ಕರ್ಕೋತಾರೆ. ಸಂಸ್ಕೃತ ವಿಶ್ವ ಅಂತ ಈಗ ಮಾತೆತ್ತಿರೋ ನಾವು ವಿಶ್ವಕ್ಕೆ ಸಂಬಂಧಿಸಿದವರು ಅನ್ನೋದು ಬೇರೆ ಈಗ ಬಂದ್ಬಿಟ್ಟದೆ. ಮಾತೆತ್ತಿರೋ ನಾವು ವಿಶ್ವಕ್ಕೆ ಸಂಬಂಧಿಸಿದವರು, ಬರೀ ಈ ದೇಶಕ್ಕಲ್ಲ ಅಂತ. ಆದರೆ ಈ ನೋಡಿ, ಸಂಸ್ಕೃತ ಮಾತಾಡೋರು 4 ಜನ ಇಲ್ಲ ಇಡೀ ದೇಶದಾಗೆ. ಇದು ಸಂಸ್ಕೃತ ಅನ್ನೋದು ವಿಶ್ವ ಭಾಷೆ ಅನ್ನೋ ಮಟ್ಟಕ್ಕೆ ಆ ಥರದ ಕೇವಲ ಭಾಷೆನ ಹಂಗೆ ಗುರುತಿಸ್ತಾ ಇಲ್ಲ, ಇಡೀ ಸಂಸ್ಕೃತಿಯನ್ನೇ ತಮ್ಮ ಅದನ್ನು ನಾನಾ ರೀತಿಯಲ್ಲಿ ಅದೊಂದು ವಸಾಹತುಶಾಹಿ ಇತ್ಯಾದಿ ಆಮೇಲೆ ಅದು ಗುರುತಿಸ್ಕೊಳ್ಳೋಣ. ಹೀಗೆ ನಮ್ಮ ಸಂಸ್ಕೃತಿಯನ್ನು ಅದರಿಂಗ್ ಪ್ರೋಸೆಸ್ಗೆ ಈಡು ಮಾಡುವ ಅದರಿಂಗ್ ಇತರೆಯನ್ನು ಅವ್ರು ಆಗಿಸೋದು. ಈ ಮೇಲಿನ ತುದೀಲಲ್ಲಿರೋ ಜನ ಹೆಂಗೆ ಮಾತಾಡ್ತಾರೆ ಗೊತ್ತಾ ನಮ್ಮ ಬಗ್ಗೆ? ಈ ಶೇಕಡ ಆಲ್ಮೋಸ್ಟ್ ನಾವು 65% ಇದ್ದೀವಿ, OBC ಗಳೆಲ್ಲ ಸೇರಿ. ಈ 65% ಇರೋ ಜನನ ಮ್ಯಾಲಿರೋ 2.5% ಜನ ಇತರೆ ಅವರು ನಾವು. ಈ ಅದರಿಂಗ್ ಪ್ರೋಸೆಸ್ ಇದೆಯಲ್ಲ, ಇದು ಬರೀ ನಮ್ಮ ಕೇವಲ ಜಾತಿಯ ಆವರಣಕ್ಕೆ ಸೀಮಿತವಾದದ್ದಲ್ಲ. ಇಡೀ ವಿಶ್ವದಲ್ಲೇ ಈ ಅದರಿಂಗ್ ಪ್ರೋಸೆಸ್ಸಿಗೆ ಸಿಕ್ಕು ಅದರ್ಸ್ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದೊಂದು ಅಪಮಾನದ ಸಂಗತಿ. ಲಕ್ಷ್ಮೀಪತಿನೂ ಅದನ್ನು ಭಾಳ ಒತ್ತಿ ಹೇಳಿದರು. ನಮಗೆ ಅಪಮಾನವಾದ ಆಗಬೇಕಾಗಿರೋ ಸಂಗತಿನ ನಾವು ಹಂಗೆ ನೋಡ್ತಿಲ್ಲ ಅಂತ. ಬಹುಶಃ ಹಂಗೆ ಇನ್ಮೇಲೆ ಆ ಬಲಿಚಕ್ರವರ್ತಿ ಜಾಗನ ಬಿಟ್ಬಿಡೋಣ, ಎದ್ದು ನಿಂತ್ಕೊಂಡು ಇನ್ನು ನಾವು ಯಾರಿಗಾರ ಏನಾರ ಕೊಡಬೇಕಾದ್ರೆ ಅದು ಬೇಕಾದ್ರೆ ಮಾರಬೇಕಾದ್ರೆ ಹುಷಾರಾಗಿರ್ಬೇಕಾಗಿಲ್ಲ. ಒಂದಿಷ್ಟು ಲಾಸ್ ಆದರೂ ಮಾರಿಬಿಡಿ, ಆದರೆ ದಾನ ಕೊಡ್ಬೇಕಾದ್ರೆ ಮಾತ್ರ ಬಲು ಹುಷಾರಾಗಿರಿ. ಪುಗ್ಸಟ್ಟೆ ಕೊಡ್ತಿದ್ದೀರಾ, ಆದರೆ ಇಸ್ಕೊಳ್ಳೋನು ಅವನು ಭಾಳ ಗರ್ವಿಷ್ಠನಾಗಿ ಇಸ್ಕೊತಾ ಇದ್ದಾನೆ. ಕೊಡೋರು ನ್ಯಾಯ ಕೊಡಬೇಕಾದರೂ ಹಿಂಗೆ ಮೇಲೆ ಎತ್ತಿ ಹಾಕಬೇಕು. ಕೊಡ್ತಿರೋರೆ ಭಾಳ ದೈನ್ಯವಾಗಿ ಕೊಡ್ತಾ ಇದ್ದೀರಲ್ಲ. ಹಾಗಾಗಿ ಏನಾರ ದಾನ ಕೊಡಬೇಕಾದ್ರೆ ನಿಮ್ಮ ಮನೆಯಿಂದ ಹುಷಾರಾಗಿರಿ, ಪುಗ್ಸಟ್ಟೆ ಏನೂ ಕೊಡಬೇಡ್ರಿ. ಹಾಗಾದರೆ ನೆಲ ಸಂಸ್ಕೃತಿ ಅಲ್ಲದ ದೇಶ ಅಥವಾ ಒಂದು ಆ ಥರದ ಒಂದು ಪ್ಯಾನ್ ಇಂಡಿಯನ್ ಕ್ಯಾನ್ವಾಸಲ್ಲಿ ನೋಡಬಹುದಾದ ಅಥವಾ ವೈಶ್ವಿಕ ಅಂತ ನೋಡಬಹುದಾದ ಸಂಸ್ಕೃತಿಗಳು ಯಾವುದಾದ್ರೂ ಇರ್ಬೋದೇನೋ, ಅದು ಬೇರೆ ಪ್ರಶ್ನೆ. ಆದರೆ ಯಾವುದನ್ನು ನೆಲ ಸಂಸ್ಕೃತಿ ಅಂತ ನಾವು ಕರ್ಕೋತಿದ್ದೇವೋ ಅದು ವೈಶ್ವಿಕವೂ ಹೌದು, ಸ್ಥಳೀಯವೂ ಹೌದು. ಈ ಎಚ್ಚರ ಕೂಡ ನಾವು ಸಂಸ್ಕೃತಿಯ ವ್ಯಾಖ್ಯಾನಕ್ಕೆ ಬಳಸ್ಕೊಳ್ಳಬೇಕಾದ ಒಂದು ಪ್ರಮುಖವಾದ ಮಾಪನ ಅಂತ ನನಗೆ ಅನಿಸುತ್ತೆ. ಕೆಲವು ಸಮೀಕರಣಗಳನ್ನು, ಒಂದು ಸರಳವಾದ ಸಿಂಪಲ್ ಈಕ್ವೇಷನ್ಸ್ನ ಮಾಡ್ಕೊಳ್ಳೋಣ ಇದರ ವ್ಯಾಖ್ಯಾನಕ್ಕೆ. ಅದನ್ನು ಅನಗತ್ಯವಾಗಿ ತುಂಬ ಭಾಷಿಕವಾಗಿ ಅದನ್ನು ಗೋಜಲು ಮಾಡೋದು ಬೇಡ, ಸಿಕ್ಕು ಮಾಡೋದು ಬೇಡ. ತುಂಬ ಸರಳವಾದ ಕೆಲವು ಸಮೀಕರಣಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಸಾಂಸ್ಕೃತಿಕವಾಗಿ 2 ಭಾರತಗಳಿದ್ದಾವೆ. ನಿರ್ಣಾಯಕವಾಗಿ ಇಡೀ ಭಾರತವನ್ನು ಹಾಗೆ ಇಬ್ಬಾಗವಾಗಿ ಸೀಳಬಹುದಾದ ಭಾರತಗಳಿದೆ. ಒಂದು ವೈದಿಕ ಸಂಸ್ಕೃತಿಯ ಭಾರತ, ಇನ್ನೊಂದು ಶ್ರಮಣಧಾರೆಗಳ ಭಾರತ. ವೈದಿಕ ಸಂಸ್ಕೃತಿಯ ಭಾರತವನ್ನು ನಾನು ಮತ್ತೆ ವ್ಯಾಖ್ಯಾನಿಸೋ ಅಗತ್ಯ ಏನಿಲ್ಲ. ಭಾಳ ಸರಳವಾಗಿ ಅದು ಬರೀ ವೇದೋಪನಿಷತ್ತುಗಳನ್ನು ಆಕರವದ ಮೂಲಕ ಮಾತ್ರ ಕಟ್ಟಿಕೊಂಡದ್ದಲ್ಲ, ಅದಕ್ಕೆ ಆದಂಥ ಒಂದು ಸಾಂಸ್ಕೃತಿಕವಾದ ವ್ಯಾಖ್ಯಾನಗಳ ಆಚರಣಾ ಲೋಕ ಇದೆ.
ಇದೆಯಪ್ಪ ಅದು ನಮ್ಮ ನಡುವೆ, ಅದು ಹೊರಗಿನಿಂದ ಬಂದದ್ದು ಇತ್ಯಾದಿ ಈಗಾಗಲೇ ಸಾಕಷ್ಟು ಚರ್ಚಿತವಾಗಿರುವಂಥ ಸಂಗತಿ. ಇದರ ಆಚೆಗೆ ಅಲ್ಲ, ಇದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮದೇ ಆದ ಶ್ರವಣಧಾರೆಗಳಿಂದ ಪ್ರಣೀತವಾದ ಮತ್ತೊಂದಲ್ಲ. ಅಗೈನ್ ನೋಡಿ, ನಮ್ಮ ಭಾಷೆನ, ನಮ್ಮ ಮಾತನ್ನು ಅದು ಹೆಂಗೆ ನಿಯಂತ್ರಿಸುತ್ತೆ ಅಂತ ಅಂದರೆ, ನಾವು ಇತರೆಯವರಾಗಲಿಕ್ಕೆ ನಾವೇ ಸಿದ್ಧವಾಗಿಬಿಟ್ಟಿರ್ತೀವಲ್ಲ, ಹಾಗಾಗಿ ಅದು ನಮ್ಮ ನಾಲಿಗೆನೂ ಕೂಡ ಹಂಗೆ ನುಲ್ಚುತ್ತೆ ಬಂದು ಹಿಂಗೆ ಮಾತಾಡು ಅಂತ. ಹಾಗಾಗಿ ನಮ್ಮ ನಾಲಿಗೆನೂ ಬಲು ಹುಷಾರಾಗಿ ಎಚ್ಚರವಾಗಿ ಇಟ್ಕೊಂಡು ನಾವು ಮಾತಾಡಬೇಕಾಗಿದೆ. ಹಾಗಾಗಿ ಈ ಶ್ರವಣಧಾರೆಗಳ ಭಾರತ ಇದೆಯಲ್ಲ, ಅದು ಆ ಪದನೂ ಕೂಡ ವ್ಯಾಖ್ಯಾನಿಸ್ಕೊಂಬರೋಣ. ಬೌದ್ಧ, ನಾಥ, ಸಿದ್ಧ, ಅಚಲ, ಆಜೀವಿಕ, ಆರೂಢ, ಅವಧೂತ, ಎಷ್ಟೊಂದಿದಾವೆ ನೋಡಿ ನಮ್ಮ ನಡುವೆ. ನಾವು ಅದನ್ನು ಯಾವುದೋ ಪುಸ್ತಕಗಳಿಂದ ಆಯ್ಕೆ ಮಾಡ್ಕೊಂಬಂದು ನುಡಿತಾ ಇರೋ ಪದಗಳಲ್ಲ, ನಾವು ನಿತ್ಯ ಅದನ್ನು ಬದುಕ್ತಾ ಇರೋ ಪದ. 9 ಸಂಪುಟಗಳಷ್ಟು ಅಚಲ ತತ್ವ ಪದಗಳನ್ನು ಈಗ ಸಂಪಾದಿಸಿ ಪ್ರಿಂಟಿಂಗಲ್ಲಿದೆ. ನಮ್ಮ ಪದ್ಮಾಲಯ ಕೆಲಸ ಮಾಡಿದ್ದಾರೆ. ಅದು ಯಾವುದೋ ಪುಸ್ತಕ ಸಂಪಾದಿಸಿ ಪುಸ್ತಕದ ಪ್ರಿಂಟ್ ಆಗ್ತಿರೋ ಸಂಗತಿ ಅಲ್ಲ. ಈ ನಾಡು ಅದನ್ನು ನಿತ್ಯ ಬದುಕ್ತಾ ಇದೆ. ಹಗಲಿಗಿಂತ ರಾತ್ರಿ ಕೂಡ ಅದನ್ನು ಭಾಳ ಸಂಭ್ರಮದಿಂದ ಬಾಳ್ತಾ ಇದೆ. ಅಂಥ ಒಂದು ಅಚಲದ ನಡುವೆ ನಾವು ನಿಂತು ಮಾತಾಡ್ತಾ ಇದ್ದೀವಿ. ಈ ಶ್ರವಣಧಾರೆಗಳ ಭಾರತ ಇದೆಯಲ್ಲ, ಈ ಶ್ರವಣಧಾರೆಗಳು ಮತ್ತು ವೈದಿಕ ಭಾರತದ ಜೊತೆಗೆ ಕೂಡ ಅವೆರಡೇ ಅಲ್ಲ, ಈ ನೆಲದಲ್ಲಿ ಸೆಮೆಟಿಕ್ ಮೂಲದಿಂದ ಬಂದಂಥ ಕ್ರಿಶ್ಚಿಯಾನಿಟಿ ಆಗ್ಬೋದು, ಹಾಗೆಯೇ ಇಸ್ಲಾಂ ಕೂಡ ಆಗ್ಬೋದು, ಯಹೂದಿ ಕೌಲು, ಇದು ಒಂದು ಕೌಲು ಇದೆ. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಇಲ್ಲಿಗೆ ಬಂದಿದ್ದಾವೆ ಅಥವಾ ಇಲ್ಲಿ ಅವು ತಮ್ಮ ಬದುಕನ್ನು ಆರಂಭಿಸಿದ್ದಾವೆ. ಇಲ್ಲಿ ಅವರ ಬದುಕಿನ ಜೊತೆಗೆ ಒಂದು ಹಂತದವರೆಗೆ ಬೆರೆತಿದೆ, ಯಾರಿಗೂ ಥ್ರೆಟ್ ಆಗಿಲ್ಲ. ಆದರೆ ಅದೇ ಮೂಲದಿಂದ ಬಂದಿರಬಹುದಾದ, ಅದೇ ಸೆಮೆಟಿಕ್ ಮೂಲದಿಂದ ಬಂದಿರಬಹುದಾದ ವೈದಿಕ ಸಂಸ್ಕೃತಿ ಇದನ್ನು ಒಂದು ವಸಾಹತುವನ್ನಾಗಿ ಮಾಡಿಕೊಂಡಿದೆಯಲ್ಲ, ಆ ಎಚ್ಚರ ನಮಗೆ ಇನ್ನೂ ಬಂದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಈ ಹೊತ್ತು ಹಿಂದೂ ಧರ್ಮ ಅನ್ನೋ ಪದ ಒಂದು ರೀತಿಯಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿಸ್ತಾ ಇದೆ. ಇದು ಯಾವಾಗ ಬಂದದ್ದು ಈ ಪದ, ಇತ್ತೀಚೆಗೆ ಬಂದದ್ದು ಇತ್ಯಾದಿಗಳೆಲ್ಲ ನಾವೀಗಾಗಲೇ ಸಾಕಷ್ಟು ಓದಿರೋ ಅಂಥ ಸಂಗತಿ. ನನಗೆ ಅದೆಲ್ಲ ಸಮಸ್ಯೆ ಇರೋದು. ನಾವು ನಮ್ಮ ಧರ್ಮಕ್ಕೆ, ಧರ್ಮ ಅಲ್ಲ ಈ ಸಂಸ್ಕೃತಿಗಳಿಗೆ, ಹಿಂದೂ ಧರ್ಮ ಅಂತ ಇವತ್ತು ಕರೆಯಬಹುದಾದ ಅಥವಾ ಕರೀತಿರುವಂಥ ಈ ಆವರಣ ಅನೇಕ ಸಂಸ್ಕೃತಿಗಳ ಒಂದು ಸಂಗಮ ಭೂಮಿ. ಈ ಅನೇಕ ಸಂಸ್ಕೃತಿಗಳ ಸಂಗಮ ಭೂಮಿಗೆ ಒಂದು ಹೆಸರಿಟ್ಟ ತಕ್ಷಣವೇ ಅದು ಹೆಂಗೆ ಅಂದರೆ, ಸಣ್ಣ ಮಗುವಿನ ತಲೆ ಮೇಲಿರೋ ಒಂದು 10-15 ಕೂದಲನ್ನೆಲ್ಲ ಸೇರಿಸಿ ಗುಡ್ಡಿಗೆ ಹಾಕಿ ಒಂದೇ ಜುಟ್ಟು ಹಾಕಿ ಹಿಂಗೆ ಹಿಡ್ಕೊಂಬಿಟ್ರೆ ಹೆಂಗೆ ಪೂರ್ತಿ ಮಗುವಿನ ತಲೆ ನಮ್ಮ ಹಿಡಿತಕ್ಕೆ ಬರ್ತದೋ, ಹಾಗೆ ಒಂದೇ ಒಂದು ಹೆಸರಿಟ್ಟು ಈ ಇಡೀ ನಮ್ಮ ಭಾರತದ ಈ 65%ಗಳನ್ನೆಲ್ಲ ಒಂದೇ ಹಿಡಿನಲ್ಲಿ ಹಿಡ್ಕೊಂಡವ್ರೆ. ಹಂಗೆ ಅವ್ರ ಹಿಡಿಗೆ ಸಿಗದಂಗೆ ಇಂಥ ಹೆಸರುಗಳು ಇದುವರೆಗೂ ಇರಲಿಲ್ಲ, ಜಾತಿನೇ ಇರಲಿಲ್ಲ ಅಂತ ಅಂದರು. ಭಾಳ ಒಳ್ಳೆಯ ಮಾತದು. ತೊಲ್ಗಾಪ್ಯಂ ಕಾಲದಲ್ಲಿ ಜಾತಿನೇ ಇರಲಿಲ್ಲ, ಮತ್ತು ಇದು ಯಾವಾಗ ಬಂತು? ಭಾಷೆ, ಈ ಜಾತಿ ಅಸ್ಪೃಶ್ಯತೆ ಅನ್ನೋ ಪರಿಕಲ್ಪನೆಗಳು ಹುಟ್ಟಿದ್ದೆಲ್ಲಿ, ಬೆಳೆದದ್ದೆಲ್ಲಿ, ಈಗಿರೋದೆಲ್ಲಿ ಅಂತಂದರೆ ಇವು ಮೊದಲಿಗೆ ಹುಟ್ಟಿದ್ದು ಭಾಷೆನಲ್ಲಿ. ಜಾತಿ ಅನ್ನೋದು ಭಾಷೆನಲ್ಲಿ ಹುಟ್ಟಿದ ಒಂದು ಪೊಳ್ಳು, ಅಸ್ಪೃಶ್ಯತೆ ಅನ್ನೋದು ಭಾಷೆನಲ್ಲಿ ಹುಟ್ಟಿದ ಒಂದು ಪೊಳ್ಳು. ನಾನು ಇದು ಅನೇಕ ಸಲ ಹೇಳಿದ್ದೇನೆ. ಕೇಳಿದ ತಕ್ಷಣ ನೀವು ಯಾವ ಜಾತಿ ಅಂದ ತಕ್ಷಣ ಒಂದು ಏನಾದ್ರು ಹೇಳ್ತೀವಲ್ಲ, ಲಿಂಗಾಯತರೋ ಬ್ಯಾಡ್ರೋ ಬೆಸ್ತರೋ ಪರಗಣಿ ಏನೋ ಒಂದು ಹೇಳ್ತೀವಲ್ಲ, ಇದು ಎಲ್ಲಿಂದ ಬಂತು ಅಂದರೆ, ಇದು ಹೆಂಗೆ ಹೇಳ್ತೀರಾ ನೀವು? ಒಕ್ಲಿಗರು ಅಂತಲೇ ಹೆಂಗೆ ಹೇಳ್ತೀರಾ ಅಂದರೆ, ನಮ್ಮ ಅಪ್ಪ ಅವ್ವ ಹೇಳ್ಯವ್ರೆ ಅಂತ. ಅವ್ರಿಗೆ ಅವ್ರ ಅಪ್ಪ ಅವ್ವ ಹೇಳ್ಯವ್ರೆ, ಅವ್ರಿಗೆ ಅವರಪ್ಪ ಹೇಳ್ಯವ್ರೆ. ಅಪ್ಪ ಅವ್ವ ಗೊತ್ತಿಲ್ದಿದ್ರೆ ಹೆಂಗೆ ಹೇಳ್ತಿದ್ರಿ ನೀವು ಜಾತಿ ಅಂತ? ಅಕಸ್ಮಾತ್ ನನಗೆ ಅಪ್ಪ ಅವ್ವ ಗೊತ್ತಿಲ್ದಿದ್ರೆ ಯಾವ ಜಾತಿ ಅಂದರೆ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ ಅಂತ ಹೇಳ್ತಿರ್ಲಿಲ್ಲ, ಜಾತಿ ಇಲ್ಲ ಅಂತ ಹೇಳ್ತಿದ್ವಿ. ಹಾಗಾದರೆ ಅಪ್ಪ ಅವನ ಮೂಲಕ ಮಾತಲ್ಲಿ ಬಂದ ಈ ಮಾತಿನ ಪೊಳ್ಳು ತತ್ವಪದಕಾರ ಹಂಗೆ ಹೇಳ್ತಾನೆ. ಅಕಸ್ಮಾತ್ ನನಗೇನಾದರೂ ಈ ಲೋಕಕ್ಕೆ ಶಾಪ ಕೊಡೋ ಶಕ್ತಿ ಏನಾರು ಬಂದ್ಬಿಟ್ರೆ ಏನು ಶಾಪ ಕೊಡಬೇಕು ಅಂತ ಬಯಸ್ತಾನೆ ಅಂದರೆ, ಅವನು ಇವ್ರು ಕಲ್ತಿರೋ ಮಾತೆಲ್ಲ ಮರ್ತೋಗ್ಬಿಡ್ಲಿ ಅಂತ, ಭಾಷೆ ಮರ್ತೋಗ್ಬಿಡ್ಲಿ ಅಂತ. ಭಾಷೆ ಮರ್ತೋದ್ರೆ ಅವಾಗ ಜಾತಿ ಅಂದರೆ ಭಾಷೆನೇ ಮರ್ತುಬಿಟ್ರೆ ಅದರಿಂದ ಆಗೋ ಅನಾಹುತ ಬೇರೆ. ಆದರೆ ಜಾತಿ ಹೋಗುತ್ತಲ್ಲ ಹೋಗ್ಲಿ ಅಂತ, ಜಾತಿ ಹೋಗೋದಾದರೆ ಭಾಷೆನೂ ಹೋಗ್ಬಿಡ್ಲಿ ಅಂತ.
ನಮ್ಗೆ ಅಷ್ಟೊಂದು ಕೇಡು ಉಂಟು ಮಾಡಿರೋ ಈ ಜಾತಿ ಅನ್ನೋದು ಕೇವಲ ಭಾಷೆಯ ಕೊಂಬೆಗೆ ನೇತಾಕಿರೋ ಒಂದು ಪೊಳ್ಳು ಅನ್ನೋದು ನಮ್ಗೆ ಯಾಕೆ ಗೊತ್ತಾಗ್ತಿಲ್ಲ. ಇದೇನು ಭಾಳ ಗುಹ್ಯವಾದ ಗುಟ್ಟಲ್ಲ, ಎಲ್ಲ ಅನ್ನ ತಿನ್ನೋ ಮನುಷ್ಯರಿಗೆ ಗೊತ್ತಾಗೋ ಸತ್ಯ ಇದು. ಯಾವ ಮನುಷ್ಯನು ಮುಟ್ಟಬಾರ್ದು ಮನುಷ್ಯ ಅಂತ ಇರಲ್ಲ ಅಂತ ತಿಳ್ಕೊಳಕ್ಕೆ ಏನು ಓದಲು ಬೇಕಾಗಿಲ್ಲ, ಯಾವ ಸಮರ್ಥನೆಯೂ ಬೇಕಾಗಿಲ್ಲ. ಆದರೂ ನಾವ್ಯಾಕೆ ಇಂಥದ್ದೊಂದು ಪೊಳ್ಳನ್ನು ಹೀಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀವಲ್ಲ. ಹಾಗಾಗಿ ಈ ಎಚ್ಚರನ ನಾವು ಹಿಂದೂ ಧರ್ಮ ಅನ್ನುವ ಪದದ ಬಗ್ಗೆ ಕೂಡ ನಾವು ವಹಿಸಬೇಕು ಅನ್ನೋದು. ಆದರೆ ಈಗ ಇನ್ನೊಂದು ಇವತ್ತೀಗ ಈ ವರ್ಣ ವ್ಯವಸ್ಥೆ ಅಥವಾ ಇತ್ಯಾದಿಗಳ ಮೂಲಕ ನಾವು ಜಾತಿಯನ್ನು ಕಟ್ಕೊಂಡ್ವಿ ಅನ್ನೋದು ಬೇರೆ ರೀತಿಯಾದ ಬೆಳವಣಿಗೆ. ಹಂಗೆ ನೋಡಿದರೂ ಕೂಡ ಈ ಹೊತ್ತಿನ ಈ ವರ್ಣ ವ್ಯವಸ್ಥೆಯ ವಿಭಜನೆ ಗಮನಿಸಿ, ಈಗಿರೋದು ಎರಡೇ ವರ್ಣ. ಅದು ದಕ್ಷಿಣ ಭಾರತದಲ್ಲಿ ಈ ಅವತ್ತಿಗೂ ಇದ್ದವು ಎರಡೇ ವರ್ಣ, ಒಂದು ಬ್ರಾಹ್ಮಣ, ಇನ್ನೊಂದು ಶೂದ್ರ. ಇನ್ನು ನಡುವಂಥದ್ದು ಇದಾವಲ್ಲ, ವೈಶ್ಯ ಮತ್ತು ಕ್ಷತ್ರಿಯ ಅಂಥವು ಯಾವೂ ಇಲ್ಲಿ ಇರಲಿಲ್ಲ. ಆಳ್ತಿದ್ದವ್ರು ಇರಲೇ ನಮ್ಮವರೇ. ಈ ನಮ್ಮ ದಲಿತರಲ್ಲೇ ಯಾರೋ ಒಬ್ಬಾಗಿರ್ಬೋದು, ಯಾರೋ ಬ್ಯಾಡ್ರನೋ ಬೆಸ್ತ್ರನೋ ಉಪ್ಪಾರನೋ ಗಾಣಿಗ್ರನೋ ಅಥವಾ ಗೊಲ್ದ್ರನೋ ಆಳ್ತಾ ಇದ್ದದ್ದು. ನಮ್ಮ ಪಾಳೆಪಟ್ಟುಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಅಷ್ಟೆಲ್ಲ ಯಾಕೆ, ವಿಜಯನಗರದ ಸಂಸ್ಥಾನದಿಂದ ನೋಡಿದ್ರೂ ಆಳಿದರೆಲ್ಲ ನಮ್ಮ ಈ ಕೆಳಜಾತಿಗಳವೇ. ಹಾಗಾಗಿ ಇದ್ದವೇ ಎರಡು ವರ್ಣ. ವ್ಯಾಪಾರನೂ ಅಷ್ಟೇ, ಕೇವಲ ಒಂದು ಕಮ್ಯುನಿಟಿಯವರೇನು ಮಾಡಿಲ್ಲ, ವ್ಯಾಪಾರನ ಬಹುಪಾಲು ಎಲ್ಲ ಸಮೂಹಗಳು ಮಾಡಿದ್ದಾವೆ. ಇರವೇ ಎರಡೇ ವರ್ಣ, ಒಂದು ಶೂದ್ರ ಒಂದು ಬ್ರಾಹ್ಮಣ. ಇದನ್ನು ಯಾಕೆ ಇಲ್ಲಿ ಒತ್ತಿ ಹೇಳ್ತಿದ್ದೀನಿ ಅಂದರೆ, ತಾಕ್ಲಾಟ ಇರೋದು ಇವೆರಡರ ನಡುವೆ, ಸಾಂಸ್ಕೃತಿಕವಾದ ತಾಕ್ಲಾಟ. ಹಾಗಾಗಿ ಈಗ ಈ ಸಂಸ್ಕೃತಿ ಸಂಘರ್ಷ ಒಂದು ರೀತಿಯಲ್ಲಿ ತೀರ ಸೀಮಿತ ಆವರಣಕ್ಕೆ ಅಥವಾ ಒಂದು ಸೀಮಿತವಾದ ದೃಷ್ಟಿಕೋನಕ್ಕೆ, ವ್ಯಾಖ್ಯಾನಕ್ಕೆ ಸಿಗಲಿಕ್ಕೆ ಸಾಧ್ಯ ಅಂತ. ಹಾಗಾದರೆ ಇಡಿಯಾಗಿ ಭಾರತವನ್ನು ಒಂದು ಸಾಂಸ್ಕೃತಿಕ ವಸಾಹತುವನ್ನಾಗಿಸಿಕೊಂಡಿರುವ ವೈದಿಕ ಧಾರೆ, ವಸಾಹತುವಾಗಿರುವ ಶ್ರಮಣ ಧಾರೆ, ಇವೆರಡರ ನಡುವಿನ ತಿಕ್ಕಾಟವೇ ಈಗ ತುದಿಗೆ ಬಂದು ನಿಂತಿದೆ. ಇದು ಕೇವಲ ಸಾಂಸ್ಕೃತಿಕವಾದ ಆಚರಣೆ ಅಥವಾ ಆಲೋಕಕ್ಕಷ್ಟೇ ಅಲ್ಲ, ಅಂತಿಮವಾಗಿ ಸಾಂಸ್ಕೃತಿಕವಾದ ಈ ತಿಕ್ಕಾಟ ರಾಜಕೀಯ ಯಜಮಾನಿಕೆಯನ್ನು, ರಾಜಕೀಯ ಅಧಿಕಾರವನ್ನು ಒದಗಿಸಿಕೊಡುತ್ತೆ ಅನ್ನೋದನ್ನು ನಾವು ಇನ್ನೂ ಎಚ್ಚರದಿಂದ ಗಮನಿಸಬೇಕು. ಅಂಬೇಡ್ಕರ್ ಈ ಪ್ರಶ್ನೆನ ಭಾಳ ಮುಖ್ಯವಾಗಿಟ್ಟಿದ್ದಾರೆ. ಅಧಿಕಾರನ ಒದಗಿಸಿಕೊಡೋದು, ದಕ್ಕಿಸಿಕೊಡೋದು ಯಾವುದು? ಸಂಖ್ಯೆನ ನಮ್ಮ ಜಾತಿಯವ್ರು ಜಾಸ್ತಿ ಜನ ಅವ್ರನ್ನ ಕಾನ್ಸ್ಟಿಟ್ಯೂನ್ಸಿ ಸಿಕ್ಬಿಡುತ್ತೆ ನನಗೆ ಅಧಿಕಾರ, ವಿದ್ಯೆ ಅಥವಾ ಆ ಥರದ ಜ್ಞಾನದ ಬಲವ, ಅಥವಾ ಹಣ ಅಥವಾ ಮಸಲ್ ಪವರ್ ಕಡೆಯದೊಂದು ಕೇಳಿದ್ದಾರೆ, ಈ ಮೂರ ಅಥವಾ ಅಧಿಕಾರನ ನಿಜವಾಗಿ ದೊರಕಿಸಿಕೊಡೋದು ಸಾಂಸ್ಕೃತಿಕ ರಾಜಕಾರಣವ? ಯಾರೇ ಒಬ್ಬ ಸೂಕ್ಷ್ಮ ಮನಸ್ಸಿನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದುವರೆಗೆ ಅಧಿಕಾರನ ಜಾಸ್ತಿ ಅನುಭವಿಸಿರೋರು ಯಾರು ಅಂದರೆ, ಯಾರು ಕಲ್ಚರಲ್ ಪಾಲಿಟಿಕ್ಸ್ನ ಸಾಂಸ್ಕೃತಿಕ ರಾಜಕಾರಣ ಮಾಡಿದಾರೋ ಅವ್ರಿಗೆ ಅಧಿಕಾರ ಸಿಕ್ಕಿರೋದು, ಅವರೇ ಅತಿ ಹೆಚ್ಚು ಅಧಿಕಾರನ ಅನುಭವಿಸ್ತಿರೋದು, ಮುಂದೆ ಅನುಭವಿಸೋರು. ಹಾಗಾಗಿ ಈ ಸಾಂಸ್ಕೃತಿಕ ರಾಜಕಾರಣದ ಭಾಳ ಎಚ್ಚರದ ನಡೆ ನಮಗೆ ಇರಬೇಕು ಅಂತ ನಾನು ಅಂದ್ಕೋತೇನೆ. ಎಲ್ಲ ಧರ್ಮಗಳು ಒಂದನ್ನೇ ಹೇಳಿದ್ದಾವೆ? ಹೇಳಿಲ್ಲ. ಎಲ್ಲವೂ ಒಂದರಿಂದಲೇ ಆರಂಭವಾಗಿ ಅಲ್ಲಿಗೆ ಹೋಗ್ತವೆ? ಅದೂ ಅಲ್ಲ. ಕುಟುಂಬ, ಒಂದು ಆದರ್ಶವಾದ ಕುಟುಂಬ ದೇವಸ್ಥಾನಕ್ಕೆ ಸಮಾನವಾದ್ದು? ಕುಟುಂಬ ಅಷ್ಟೇ ಆಗಿರಬೇಕು, ಇನ್ನೊಂದು ಆಗಬಾರ್ದದು. ಧರ್ಮ ವೈಯಕ್ತಿಕ ವಿಚಾರ? ಧರ್ಮ ವೈಯಕ್ತಿಕ ಅಲ್ಲ, ಅದೊಂದು ಸಾಮಾಜಿಕ ವಿಚಾರವೂ ಹೌದು, ಸಾಮೂಹಿಕ ವಿಚಾರವೂ, ರಾಜಕೀಯ ವಿಚಾರವೂ ಹೌದು. ನಿರ್ಣಾಯಕವಾಗಿ ರಾಜಕೀಯ, ಈ ಹೊತ್ತಿನ ಭಾರತದ ನಿರ್ಣಾಯಕ ರಾಜಕಾರಣದಲ್ಲಿ ಯಾವುದು ಅತ್ಯಂತ ಪ್ರಮುಖವಾದದ್ದು ಅಂದರೆ ಧರ್ಮವೇ. ಮತ್ತು ಧರ್ಮದಲ್ಲೂ ನಿರ್ದಿಷ್ಟವಾಗಿ ಗುಡಿ ರಾಜಕಾರಣ. ಹಾಗಾಗಿ ಇವುಗಳನ್ನು ನಿರ್ವಹಿಸುವಾಗ, ಇವುಗಳ ಬಗ್ಗೆ ನಾವು ಯೋಚಿಸುವಾಗ ಇನ್ನೂ ಕೆಲವು ಸೂಕ್ಷ್ಮವಾದ ಸಮೀಕರಣಗಳನ್ನು ಗಮನಿಸಬೇಕು. ನೆಲ ಸಂಸ್ಕೃತಿಗೆ ಪ್ರಮಾಣಗಳಿಲ್ಲ. ಯಾವುದೇ ಇಂಥ ಪುಸ್ತಕದಲ್ಲಿ, ಇಂಥ ಗ್ರಂಥದಲ್ಲಿ ಇಂಥವನ್ನು ಹೇಳಿರೋ ಪ್ರಕಾರ ನೆಲ ಸಂಸ್ಕೃತಿ ಆ ಆಕಾರದಿಂದ ತನ್ನ ವಿಚಾರಗಳನ್ನು, ಬದುಕಿನ ಕ್ರಮನ
ಪಡ್ಕೊಂಡಿದೆ ಅಂತ ಈ ಪುಸ್ತಕದಲ್ಲಿ ಹೇಳಿರೋದನ್ನು ಪ್ರಶ್ನಿಸದೆ ನೆಲ ಸಂಸ್ಕೃತಿ ಒಪ್ಕೋತದೆ ಅಂತ ಯಾವ ಪುಸ್ತಕವೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಅಷ್ಟೇ ಅಲ್ಲ, ನಿಜವಾದ ಧರ್ಮಕ್ಕೆ ಮೂಲ ಧರ್ಮ ಅಂತ ಒಂದು ಇರಲ್ವಂತೆ. ಪುಸ್ತಕ ಇರಲ್ಲ ಅಂತ ಅಲ್ಲ, ಮೂಲ ಧರ್ಮವೇ ಇರಲ್ಲ ಅಂತ. ಯಾಕೆ ಅಂದರೆ ಧರ್ಮ ಅನ್ನೋದು ಹೋಗ್ತಾ 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 ಕೇಳ್ಕೊಂಡು ಹೋಗ್ಬೇಕಾದ್ದು. ಆಸ್ಕಿಂಗ್ ವಿ ವಾಕ್, ಕೇಳ್ಕೊಂಡು ಹೋಗ್ತೀವಿ ಅಂತ ತೀರ್ಮಾನಿಸ್ಕೊಂಡು ಹೋಗೋದಲ್ಲ. ಕೇಳ್ಕೊಂಡು ಹೋಗೋದೇ ಸರಿಯಾದ ಧರ್ಮ. ಹಾಗಾಗಿ ಧರ್ಮಕ್ಕೆ ಮೂಲ ಧರ್ಮ ಇರಲ್ಲ. ನೆಲ ಸಂಸ್ಕೃತಿಗೂ ಅಷ್ಟೇ, ಪ್ರಮಾಣಗಳಿಲ್ಲ. ಆದರೆ ವೈದಿಕ ಸಂಸ್ಕೃತಿ ಪ್ರಮಾಣದ ಮೂಲಕವೇ ಎಲ್ಲವನ್ನು ನಿರ್ವಹಿಸುತ್ತೆ. ಇದಕ್ಕೆ ವೈದಿಕ ಸಂಸ್ಕೃತಿಗೆ ಮತ್ತೊಂದಿದೆ, ನಿರ್ಧರಿಸೋದು. ಮಾತೆತ್ತಿರ ಆ ಕಡೆಗೆ ಕೈ ತೋರಿಸುತ್ತೆ. ಆ ಕಡೆಗೆ ಕೈ ತೋರಿಸಿದ ತಕ್ಷಣ ನಾವು ತಲೆ ತೆಗಿಸ್ಕೊಂಡು ಕೂತ್ಕೊತೀವಿ. ಏನನ್ನಾದರೂ ನಿರ್ಣಯಿಸೋದಾದರೆ, ಯಾವುದೇ ಆಗೋದಾದರೂ ಅದು ಇಲ್ಲಿ ಆಗಬೇಕು. ಬುದ್ಧ ಕೂತ್ಕೊಂಡು ಕೈನ ಹಿಂಗೆ ನೆಲಕ್ಕೆ ಮುಟ್ಟೇನೆ, ಇಲ್ಲೇ ಆಗುತ್ತೆ ಎಲ್ಲ ಅಂತ, ಅಲ್ಲೆಲ್ಲ ಅಂತ. ಈ ಇಲ್ಲೇ ಮೂರನೆಯ ಶಕ್ತಿಯ ಕಡೆಗೆ ಕೈ ತೋರಿಸಿದ ತಕ್ಷಣವೇ ಎಚ್ಚರವಾಗಬೇಕು ನಾವು. ಅದು ಏನಾಗೋದಾದ್ರೂ ಇಲ್ಲಿಯೇ ಆಗಬೇಕು, ಅಲ್ಲೆಲ್ಲ ಅಂತ. ಅದೊಂದು ವೈದಿಕ ಸಂಸ್ಕೃತಿ ಏಕಮೂಲವಾದಿ. ಶ್ರಮಣ ಸಂಸ್ಕೃತಿ ಆದಿ ಅಂತ್ಯಗಳನ್ನು ನಿರಾಕರಿಸುತ್ತೆ. ಇದೊಂದು ಭಾಳ ಫಿಲಸಾಫಿಕಲ್ ಆದ ವಿವರಣೆ ಅಂತ ಅನಿಸಿದ್ರೂ ಎಲ್ಲ ಒಂದೇ ಮೂಲದಿಂದ ಬರ್ತದೆ, ಮತ್ತು ಒಂದೇ ಮೂಲ, ಎಲ್ಲರೂ ಒಂದೇ ಅಂದ ತಕ್ಷಣ ಹುಷಾರಾಗಿ. ಇನ್ನೊಂದು ಎಲ್ಲರೂ ನಾವೆಲ್ಲ ಒಂದೇ ಅಂದ ತಕ್ಷಣ ಭಾಳ ಹುಷಾರಾಗಿ. ಎಲ್ಲರ ದೇವರು ಒಂದೇ ಅಂದ ತಕ್ಷಣ ಅದು ಹುಷಾರಾಗಿ. ಯಾಕೆಂದರೆ ಎಲ್ಲರ ದೇವರು ಒಬ್ಬನೇ ಅಂತ ಅಂದ ತಕ್ಷಣ ಆ ಒಬ್ಬನೇ ಯಾರು ಅಂದರೆ ನಮ್ಮನ್ನು ಅಂತ ಮ್ಯಾಕೆಕ್ತಾರೆ. ನಮ್ಮ ದೇವರು ಅಂತ, ನಿಮ್ಮ ದೇವರಲ್ಲ. ನಿಮ್ಮ ಜಲ್ದಗಿರಮ್ಮ, ಕರಿಯಮ್ಮ, ಕೆಂಪಮ್ಮ, ಉಚ್ಚಂಗಮ್ಮ, ಎಲ್ಲಮ್ಮ, ಇವ್ರಿಗೆ ಯಾರೂ ಗುಡಿ ಕಟ್ಟಕ್ಕೆ ಬರಲ್ಲ. ನಿಮ್ಮ ದೇವಸ್ಥಾನಗಳಿಗೆ ಅವ್ರು ಎಂದೂ ಭಕ್ತರಾಗಿ ಬಂದಿಲ್ಲ. ಕರ್ನಾಟಕದ ಇಷ್ಟೊಂದು ಮಠಮಾನ್ಯಗಳಿದ್ದಾವಲ್ಲ, ಬಲಿಷ್ಠ ಜಾತಿಯ ಮಠಮಾನ್ಯಗಳು. ನಮ್ಮ ತುಮಕೂರಿನ ಸಿದ್ಧಗಂಗೆ ಹಿಡ್ಕೊಂಡು ಮೈಸೂರಿನ JSS ಇಟ್ಕೊಂಡು ಡಂಬಳ ಮಠ ಯಾವ್ದಾರ ಹೇಳಿ, ಕರ್ನಾಟಕದ ಬಲಿಷ್ಠ ಮಠಗಳಿಗೆ ಎಂದೂ ಯಾರೇ ಒಬ್ಬ ಮೇಲ್ಜಾತಿಯವನು ಭಕ್ತನಾಗಿ ಈವರೆಗೆ ಬಂದಿಲ್ಲ, ಬರಲ್ಲ. ರಾಜಕಾರಣ ಮತ್ತಾತಕಾರ ಬರ್ಬೋದು. ಹೀಗಿದ್ದರೂ ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಮಠಮಾನ್ಯಗಳಿಗೆ ಅವ್ರು ಯಾರು ಭಕ್ತರಾಗಿ ಬರಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಏನಾಗದೆ, ನಮಗೇನು ಮಂಕು ಕಳ್ಕೊಂಡದೆ. ಇದು ಒಮ್ಮೆ ನಾವು ಯೋಚನೆ ಮಾಡಬೇಕಿತ್ತಲ್ವ. ನಾವು ಯಾಕೆ ಹಂಗೆ ಹಿಂಡ್ಗಟ್ಕೊಂಡು ಹೋಗ್ತಿದ್ದೀವಿ? ಈಗ ಒಂದು ವಾರದಿಂದ ಪೇಪರ್ ನೋಡಿ, ಬರೀ ಸ್ಯಾಫ್ರನ್ ಕಲರ್, ಏನು ಆ ಸ್ವರ್ಗದ ಬಾಗಿಲು ತೆಗೀತು ಅಂತ ಬೆಳಗಿನ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಕೇಳ್ತೀರಾ? ಅಲ್ಲೇನು ಅಯ್ಯೋ ಹನುಮಾದ್ರಿ ಹನುಮ ಜಯಂತಿಗಳು ಇಟ್ಟಾಡ್ತಾ ಇದ್ದಾವೆ ಕೇಳ್ತೀರಾ? ಮತ್ತು ಇನ್ನು ಯಪ್ಪ ವಾಲ್ಮೀಕಿ ಜಯಂತಿ ಬೇರೆ ಹಂಗೆ ಆಯ್ತಾ ಇದೆ. ನಿಜ, ರಾಮಾಯಣ ಮಹಾಭಾರತಗಳನ್ನ ಬರೆದವ್ರು ನಮ್ಮವರೇ. ಒಬ್ಬ ಬ್ಯಾಡ್ರನ್ನು, ಇನ್ನೊಬ್ಬ ಬೆಸ್ತ್ರನ್ನು. ರಾಮಾಯಣ ಬರ್ದನು ಬ್ಯಾಡ್ರನ್ನು, ಮಹಾಭಾರತ ಬರ್ದನು ಬೆಸ್ತ್ರನ್ನು. ಅದೇನೋ ಸರಿ, ಆದರೆ ರಾಮಾಯಣ ಮಹಾಭಾರತ ನಮ್ಮವ, ಅವರೇನೋ ನಮ್ಮವರು ಬರೆದು ಹೊರಗೆ ನಿಂತ್ಕೊಂಡ್ರು. ಕನಕದಾಸನು ಅಷ್ಟೇ, ಅಷ್ಟೊಂದು ಬರೆದ ಹೊರಗೆ ನಿಂತ್ಕೊಂಡ. ಒಳಗಿರೋನು ಗೊಲ್ದ್ರವನು, ಅವನು ಒಳಗೆ ತಿರುಗಬೇಕು, ಅವನು ಹೊರಗೆ ತಿರುಗಬೇಕು. ಅವನು ಹೊರಗೆ ಬರೋಂಗಿಲ್ಲ, ಇವನು ಒಳಗೆ ಹೋಗೋಂಗಿಲ್ಲ. ಹೊಸ್ಲ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ನೋಡಿ. ಹಾಗಾಗಿ ಹೊರಗೆ ನಿಲ್ಲಿಸೋದ್ರ ಬಗ್ಗೆ ನಿನ್ನೆ ಹಿಂದೂದವ್ರು ಭಾಳ ಮನಸ್ಸಿಗೆ ತಟ್ಟ ಒಂದು ಮಾತು ಹೇಳಿರು. ನಾವೆಲ್ಲವೂ ಎಲ್ಲ OBCಗಳು, ಎಲ್ಲ ಶೂದ್ರರು, ಎಲ್ಲ ದಲಿತರು ಒಂದಲ್ಲ ಒಂದು ಹಂತದಲ್ಲಿ ಹೊರಗೆ ನಿಂತಿದ್ದೀವಿ ಅಂತ. ಕೆಲವರು ಊರಿಂದ ಆಚಿಕೆ, ಕೆಲವರು ಕೇರಿಂದ ಆಚಿಕೆ, ಕೆಲವರು ಮುಂಭಾಗಲಿಂದ ಆಚಿಕೆ, ಕೆಲವರು ನಡುಮನೆಗೆ ಮಾತ್ರ, ಕೆಲವರು ಮಾತ್ರ ಗರ್ಭಗುಡಿಗೆ. ನಾವೆಲ್ಲ ಶೂದ್ರರು ಹೊರಗೆ ನಿಂತಿದ್ದೀವಿ ಅಂತ ನಮ್ಗೆ ಯಾಕೆ ಅನ್ನಿಸ್ತಲೇ ಇಲ್ವಾ? ಯಾಕೆ ಅನ್ನಿಸ್ತಿಲ್ಲ ಅಂದರೆ, ನಾವು ಇನ್ನೊಬ್ರ ತಲೆ ಮೇಲೆ ಕಾಲಿಕ್ಕಿದ್ದೀವಿ ಅನ್ನೋ ಸಂಭ್ರಮ ಇದೆಯಲ್ಲ. ನಮ್ಮ ತಲೆ ಮೇಲೆ ಇನ್ನೊಬ್ರು ಕಾಲಿದ್ದೊಂದು ಇರಲಿ ಬಿಡು ಅಂತ. ಅಯ್ಯೋ ರಾಮ, ಇನ್ನೊಬ್ಬರು ತಲೆ ಮೇಲೆ ಕಾಲಿಕ್ಕೋಕ್ಕೆ ನಾವು ಎಷ್ಟು ಉತ್ಸುಕರಾಗಿದ್ದೀವಿ ಅಂದರೆ ನಮ್ಮ ತಲೆ ಮೇಲೆ ಇಕ್ಕಿಣದಾದ್ರು ಇಕ್ಕೊಂಬಿಡ್ಲಿ ಅಂತ. ಹೀಗೆ ಈ ಏಣಿ ವ್ಯವಸ್ಥೆಯಲ್ಲಿ ನಮ್ಮ ಪಾದದ ಕೆಳಗೆ ಇನ್ನೊಬ್ಬರ ತಲೆ ಇದೆ ಅನ್ನೋದು ನಮ್ಗೆ ಸಂಭ್ರಮಿಸೋ ಸಂಗತಿ ಆಗಿಬಿಟ್ರೆ ಎಂಥ ಇದಕ್ಕೆ ನಾವು ಇಳಿದಿದ್ದೀವಿ. ಈ ಯೋಚನೆ ಮಾಡಬೇಕಿತ್ತಲ್ವ. ನಮ್ಮ ತಲೆ ಮೇಲೂ ಯಾರು ಕಾಲಿಕ್ಕದು ಬೇಡ, ನಾನು ಯಾರ ತಲೆ ಮೇಲೆ ಕಾಲಿಕ್ಕದು ಬೇಡ ಅಂತ ಅಂದ್ಕೊಳಕ್ಕೆ ನಮ್ಗೆ ಯಾಕೆ ಅದು ಸಾಧ್ಯ ಆಗ್ತಾಯಿಲ್ಲ. ಇದನ್ನು ಭಾಳ ಮುಖ್ಯವಾಗಿ ನಾನು ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದು ಏಕಾಕಾರಿಯಾದ್ದು, ವೈದಿಕ ಸಂಸ್ಕೃತಿ ಏಕಾಕಾರಿಯಾದ್ದು.
ನಮ್ಮ ನೆಲ ಸಂಸ್ಕೃತಿ ಬಹುತ್ವದ ಬಗ್ಗೆ ತುಂಬ ಮಾತಾಡಿದ್ವಿ. ಯಾವ ಥರದ ಬಹುತ್ವ ಅನ್ನೋ ಪ್ರಶ್ನೆನೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಬಂತು. ಬಹುತ್ವ ಅನ್ನೋದು ಸುಮ್ಮನೆ ಹಿಂಗೆ ಹೇಳ್ಕೊಂಡು ಭಾವನಾವಾದಿಯಾಗಿ ನಾನು ಲೋಕವನ್ನು ಕರುಣಾಮೈತ್ರಿಯಿಂದ ನೋಡ್ತೀನಿ ಅಂದ್ಕೊಂಬಿಟ್ರು ನೋಡಲ್ಲ ನಾವು. ನಾನು ಬಹುತ್ವವನ್ನು ಪೋಷಿಸ್ತೀನಿ, ಬಹುತ್ವ ನನ್ನ ನಿಲುವು ಅಂತ ಇದು ಹೊರಗಿನಿಂದ ಹೇರ್ಕೊಂಡ್ರೆ ಬರೋದಲ್ಲ. ಸಂವಿಧಾನ ಅನ್ನೋದು ಒಂದು ಜೀವನ ವಿಧಾನ. ಅಂಬೇಡ್ಕರ್ ಅದು ಭಾಳ ಮುಖ್ಯವಾಗಿ ಇದೊಂದು ಪುಸ್ತಕ ಅಲ್ಲ, ಇದೊಂದು ರಾಜಕೀಯ ಆಡಳಿತ ನಡ್ಸೋಕ್ಕೆ ಕೊಟ್ಟಿರೋಂಥ ಪುಸ್ತಕ ಅಲ್ಲ, ಒಂದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಒಂದು ಸೆಟ್ ಅಲ್ಲ. ಇದು ಒಂದು ಜೀವನ ವಿಧಾನ ಆದರೆ ಮಾತ್ರ ಸಂವಿಧಾನ ನಮ್ಮದಾಗುತ್ತೆ. ಹಾಗಾದರೆ ಈ ಸಂವಿಧಾನನ ಜೀವನ ವಿಧಾನ ಮಾಡ್ಕೊಳ್ಳೋದಾದರೆ ಹೆಂಗೆ ಅಂದರೆ, ನಿಸರ್ಗವೂ ಕೂಡ ಒಂದು ಸಂವಿಧಾನವೇ. ನಿಸರ್ಗ ಬೇರೆಯವ್ರನ್ನ ಬಾಳಿಸಿದ್ರೆ ನಿನಗೂ ಇಲ್ಲಿ ಬಾಳಕ್ಕಾಗತ್ತೆ. ಯಾಕೆ ಅಂದರೆ ನಾನು ನಿಸರ್ಗದ ಒಂದು ಭಾಗ ಅನ್ನುವ ಅದು ವೈಜ್ಞಾನಿಕ ಅಷ್ಟೇ ಅಲ್ಲ, ಅದೊಂದು ವಿವೇಕ. ನಾನು ನಿಸರ್ಗದ ಒಂದು ಭಾಗ. ಎಲ್ಲರೂ ಇದ್ದರೆ, ಎಲ್ಲದೂ ಇದ್ದರೆ, ಇಲ್ಲಿರೋ ಗಿಡ ಮರ ಹಕ್ಕಿ ಪಕ್ಷಿ ಇರುವೆಯಿಂದ ಎಲ್ಲರೂ ಇದ್ದರೆ ಮಾತ್ರ ನಾನು ಇಲ್ಲಿರೋಕ್ಕಾಗತ್ತೆ ಅನ್ನೋ ಸತ್ಯನ ನಾವು ಮನಗಂಡ್ರೆ ಆವಾಗ ಎಲ್ಲರ ಜೊತೆಗೇ ನನಗೂ ಬಾಳ್ವೆ. ಎಲ್ಲರೂ ಬದುಕಿದ್ರೆ ನಾನು ಇಲ್ಲಿ ಬದುಕೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಚಂದ್ರಯಾನ ಮಾಡ್ಕೊಂಡು ಅಲ್ಲೋಗಿ ಸೈಟ್ ತಂದ್ಬಿಡ್ತೀನಿ, ಅಲ್ಲೊಂದು ಲೇಔಟ್ ಮಾಡ್ತೀನಿ, ಮಂಗಳಕ್ಕೆ ಹೋಗ್ತೀನಿ, ಅವೆಲ್ಲ ನಡೆಯಲ್ಲ. ಅವೆಲ್ಲ ಬಿಟ್ಟು ಎಲ್ಲರೂ ಇದ್ದರೆ ನಾನು ಅಂತ ಎಲ್ಲರನ್ನ ಬಾಳಿಸ್ಕೊಂಡು ಬಾಳಿದರೆ ಅದು ಸಂವಿಧಾನ, ಅದು ಪ್ರಜಾಸತ್ತೆ. ಅಂಥ ಪ್ರಜಾಸತ್ತೆಯ ಮೌಲ್ಯಗಳನ್ನು ಹೇಳುವ ಬಹುತ್ವವನ್ನು ಈ ನೆಲ ಸಂಸ್ಕೃತಿ ಮುಖ್ಯವಾಗಿ. ವೈದಿಕ ಸಂಸ್ಕೃತಿ ಪ್ರಧಾನವಾಗಿ ದೈವ ಮಾರ್ಗ, ಇನ್ನೊಂದು ಪ್ರಧಾನವಾಗಿ ಗುರುಮಾರ್ಗ. ಈ ಪ್ರಧಾನವಾಗಿ ಅನ್ನೋ ಮಾತನ್ನು ಬಲ ಎಚ್ಚರದಿಂದ ಬಳಸಬೇಕು. ನಾವು ಬದುಕ್ತಾ ಇರೋ ನೆಲ ಸಂಸ್ಕೃತಿ ಗುರುಮಾರ್ಗದ್ದು, ಅವ್ರದ್ದು ದೈವ ಮಾರ್ಗದ್ದು. ಏನದರಲ್ಲಿ ಅಷ್ಟೊಂದು ದೊಡ್ಡ ತಕರಾರು? ದೈವ ಮಾರ್ಗದ್ದಾದರೂ ಇರಲಿ ಬಿಡ್ರಿ ಅಂತ ನಮ್ಗೆ ಅನಿಸ್ಬಿಡ್ಬೋದು ಬಲು ಸುಲಭವಾಗಿ. ನೋಡಿ, ಸೆಮೆಟಿಕ್ ಧರ್ಮಗಳೆಲ್ಲವೂ, ಯಹೂದಿ ಆಗ್ಬೋದು, ಕ್ರಿಶ್ಚಿಯಾನಿಟಿ ಆಗ್ಬೋದು, ಇಸ್ಲಾಂ ಆಗ್ಬೋದು ಮತ್ತು ವೈದಿಕ ಆಗ್ಬೋದು, ಇವು ಕಾಲ್ಪನಿಕ ಪರಿಕಲ್ಪನೆಗಳನ್ನು ಆಧರಿಸಿ ಕಟ್ಟಿಕೊಂಡ ಧರ್ಮಗಳು. ವಾಸ್ತವವನ್ನು, ಅನುಭವಿಸಿರುವ ವಾಸ್ತವವನ್ನು ಆಧರಿಸಿ ಕಟ್ಟಿಕೊಂಡ ಧರ್ಮಗಳಲ್ಲ. ಅದೆಷ್ಟೇ ಆದರ್ಶ ಒಳ್ಳೆಯದನ್ನೇ ಕಟ್ಕೊಂಡಿರ್ಬೋದು, ಅದು ನಾ ತಪ್ಪು ಅಂತ ಹೇಳ್ತಿಲ್ಲ ಅದು. ಆದರೆ ಜಾತಿ ಎನ್ನುವುದು ಸಾವಿರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿರೋ ಸಂಗತಿ. ಕೋಟ್ಯಾಂತರ ನೂರಾರು ಕೋಟಿ ಜನ ನಂಬ್ಕೊಂಡಿದ್ದಾರೆ. ಅಂದು ಮಾತ್ರಕ್ಕೆ ಒಂದು ಪೊಳ್ಳು, ಒಂದು ಸುಳ್ಳು ನಿಜ ಆಗಲ್ಲ. 100 ಕೋಟಿ ಜನ ಹೇಳೋ ಅಂಥ ಒಂದು ಸಂಗತಿ, ಅದರ ವಿರುದ್ಧವಾಗಿ ಒಬ್ಬ ವಿಜ್ಞಾನಿ ಹೇಳ್ತಾ ಇರುವಂಥ ಅದೇ ಸಂಗತಿಯನ್ನು ನಾವು ಹೆಂಗೆ ನೋಡಬೇಕು? ಯಾವುದನ್ನು ನಂಬಬೇಕು? ವಿಜ್ಞಾನಿಯ ಮಾತನ್ನು ನಂಬಬೇಕಾ? 100 ಕೋಟಿ ಜನ ಹೇಳ್ತಿರೋದು ನಂಬಬೇಕಾ? 100 ಕೋಟಿ ಜನ ಹೇಳ್ಬೋದು, 1000 ವರ್ಷದಿಂದ ಇದು ನಂಬ್ಕೊಂಡು ಬಂದಿದ್ದೀವಿ, ಇವನು ಯಾರೋ ಈಗ ಬಂದು ಒಬ್ಬ ಹೇಳ್ತಾವನೆ ಅಂತ ಅಂದರೆ ಅನ್ನ ತಿನ್ನೋ ಮನುಷ್ಯರು ನಾವು ಎಚ್ಚರದಿಂದ ನೋಡ್ಬೇಕದನ್ನ. ವಿಜ್ಞಾನಿ ಹೇಳ್ತಿರೋದು ಏನು ಹೇಳ್ತಾವನೆ ಅಂತ ಮೊದಲು ನೋಡಬೇಕಾದ್ದು ಅದು. ಹಾಗಾಗಿ ಬಹುಶಃ ದೈವವಾದ ಅಥವಾ ದೈವ ಮಾರ್ಗವನ್ನು ಆಧರಿಸಿದ್ದು ಗುರುಮಾರ್ಗವನ್ನು, ಗುರು ಕಣ್ಣೆದುರಿಗಿನ ವಾಸ್ತವ, ಅದು ಅರಿವೇ ಗುರು ಅನ್ನುವ ಎಚ್ಚರದ ಅಚಲರ ನಿಲುವಿಗೆ ಸಂಬಂಧಿಸಿದ್ದು. ನನ್ನ ಕಣ್ಣೆದುರಿಗೆ ಒಂದು ವಿವೇಕ ಇದೆ, ಈ ವಿವೇಕ ಎದುರಿಗಿದೆ, ಅದೊಂದು ವಾಸ್ತವ ಇಲ್ಲಿದು. ಆದರೆ ಇನ್ನೊಂದು ಅಲ್ಲಿಗೆ ತೋರಿಸುತ್ತೆ, ಎಲ್ಲ ಅಲ್ಲಿಂದ ಬಂದದ್ದು ಅಂತ. ಎಲ್ಲ ಡಿಕ್ಟೇಷನ್ಸ್ ಅಲ್ಲಿಂದ ಬರ್ತವೆ. ಆ ಡಿಕ್ಟೇಷನ್ಸಿಗೆ ಮಾತ್ರ ನಾವು ತಕ್ಕನ ಬದುಕಬೇಕು. ಇಲ್ಲಿ ಇಂಡಿಪೆಂಡೆಂಟ್ ಡಿಸಿಷನ್ಸ್ಗೆ ಅವಕಾಶ ಇಲ್ಲ. ಹಾಗಾಗಿ ಇಂಡಿಪೆಂಡೆಂಟ್ ಅಂತ ಅಲ್ಲ ಅದು. ಅದೇ ನಾನು ಹೇಳಿದ್ನಲ್ಲ, ಆಸ್ಕಿಂಗ್ ವಿ ವಾಕ್. ಹೋಗ್ತಲೇ ನಡೆಗೆ ಅನುಗುಣವಾಗಿ ಸತ್ಯನ ಕಂಡುಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ ಗುರುಮಾರ್ಗದಲ್ಲಿ. ಆದರೆ ದೈವ ಮಾರ್ಗದಲ್ಲಿ ಅದು ಇಲ್ಲ ಅನ್ನುವ ಆ ವಿವೇಕ ಕೂಡ ನಮಗೆ ಇರಬೇಕಾಗುತ್ತೆ. ವೈದಿಕ ಸಂಸ್ಕೃತಿ ಯಜ್ಞ, ಪೂಜೆ ಇತ್ಯಾದಿ ಆಚರಣಾ ಪ್ರಧಾನ. ಇನ್ನೊಂದು ನಮ್ಮದು ನೆಲ ಸಂಸ್ಕೃತಿ ಕಸುಬು, ಶ್ರಮ, ಕಾಯಕ ಪ್ರಧಾನ. ಒಂದು ಕರ್ಮ ಸಿದ್ಧಾಂತವನ್ನು ಆಧರಿಸಿದ್ದು. ಕರ್ಮ ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥಗಳಿದಾವೆ. ಮತ್ತೆ ಅದೆಷ್ಟರ ಮಟ್ಟಿಗೆ ಭಾಷೆನ ಮುಸುರೆ ಮಾಡಿಕ್ಕಿದ್ದಾರೆ ಅಂತಂದರೆ ನಾವು ಅದನ್ನು ಬಳಸಲೂಬಾರ್ದು, ಎಸೆಲೂಬಾರ್ದು. ಹಂಗೆ ಇರೋ ಪದಗಳನ್ನೆಲ್ಲ ನಾನಾ ರೀತಿಯಲ್ಲಿ ಕುಲಿಗಡಿಸಿ ಇಂಥ ಪದ ಹೇಳಬಾರ್ದು. ಕುಲುವೆ ಇರಲ್ಲ, ಮಾತು ಕೆಡಿಸೋದಿನ್ನೆಲ್ಲ. ಹಾಗಾಗಿ ಬಹುಶಃ ಭಾಷೆನಲ್ಲಿರೋ ಈ ಪದಗಳನ್ನು ನಾವು ಭಾಷೆನೇ ಬಳಸ್ದಂಗೆ ಮಾಡಿಕ್ಕೇವ್ರಿ. ಹಾಗಾಗಿ ಇವುಗಳನ್ನ ಒನ್ನಾಡ್ಕೊಂಡು ಕೇರ್ಕೊಂಡು ನಮ್ಮ ಹೆಣ್ಮಕ್ಳು ರಾಗಿ ಮಾಡ್ದಂಗೆ ಎಗ್ಗಲಿಸಿ ಒನ್ನಾಡಿ ಕೇರಿ ಆಮೇಲೆ ಮಿಲ್ಗೆ ಹಾಕ್ಸ್ತಾರಲ್ಲ, ಹಾಗೆ ನಾವು ಭಾಷೆನ ಬಳಸೋಕ್ಕೆ ಮೊದಲು ಹಿಂಗೆ ಒಂದು ಸರಿ ಜಾಲಾಡಬೇಕಾಗಿದೆ.
ಅಂಥ ಸ್ಥಿತಿ ಆಗಿದೆ. ಕರ್ಮ ಅನ್ನೋ ಪದ ಅಂಥದ್ದು. ಕರ್ಮ ಸಿದ್ಧಾಂತ ಅಂದರೆ ಈಗಾಗಲೇ ಮುಂದಿನದ್ದೆಲ್ಲ ತೀರ್ಮಾನ ಆಗ್ಬಿಟ್ಟದೆ, ಈಗ ನಿಂದೇನೂ ಇಲ್ಲ, ಅಲ್ಲಿ ಏನಾಗಿದೆಯೋ ಅದೇ, ಆ ತೀರ್ಮಾನಕ್ಕೆ ತಕ್ಕನಾಗಿ ನೀನು ಸುಮ್ಮನಿರು ಅನ್ನೋವಂಥದ್ದು. ಆದರೆ ಇನ್ನೊಂದು ಕಾರ್ಯಕಾರಣ ನಿಯಮವನ್ನು ಆಧರಿಸಿದ್ದು. ಹಾಗಾಗಿ ಎಲ್ಲ ಧರ್ಮಗಳು ಒಂದೇ ಅಲ್ಲ. ಕಾರ್ಯಕಾರಣದ ನಿಜವಾದ ಪ್ರತಿಪಾದಕ ನಮ್ಮ ನೆಲಮೂಲ ಸಂಸ್ಕೃತಿಯ ಬೌದ್ಧ ಮತ್ತು ಅದರ ಜೊತೆಗೆ ಸಹಜ ಯಾನದ ಸಿದ್ಧ ಪರಂಪರೆಗಳು ಮತ್ತು ಕೆಲವು ಅಂಥ ಪರಂಪರೆಗಳು ಮಾತ್ರ ಕಾರ್ಯಕಾರಣವಾದವನ್ನು ಮುಂದಿಟ್ಟವು. ಎಲ್ಲ ಧರ್ಮಗಳು ಕಾರ್ಯಕಾರಣವಾದವನ್ನು ಮುಂದಿಟ್ಟಿಲ್ಲ. ವೈದಿಕ ಸಂಸ್ಕೃತಿ ದ್ವೈತಾದ್ವೈತಗಳನ್ನು ಮುಂದಿಟ್ಟರೆ ಮತ್ತೊಂದು ನಮ್ಮದು ಬಯಲನ್ನು, ಶೂನ್ಯತೆಯನ್ನು, ಪರಿಪೂರ್ಣತೆಯನ್ನು, ಅಚಲವನ್ನು ಮುಂದಿಡ್ತದೆ. ಇವೆಲ್ಲ ನೀವು ಹೇಳ್ತಿದ್ದೀರ ನಮಗೆಲ್ಲಿ ಗೊತ್ತಾಯ್ತದೆ? ಇವು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇಗ್ನೋರೆನ್ಸ್ನ ಇಟ್ಕೊಂಡು ಹೆಂಗೆ ಗೊತ್ತಾಗ್ತದೆ ಅಂತ ನೀವು ಕೇಳ್ತೀರ. ಆದರೆ 2.5% ಮಾತ್ರ ಎಷ್ಟು ಹುಷಾರಾಗಿರ್ತಾರೆ ಅಂದರೆ, ಒಂದು ಸಾರಿ ಅದು ಯಾರಾದರೂ ಒಬ್ಬರು ಟೈ ಅಂದರೆ ಅದೇ ಫ್ರೀಕ್ವೆನ್ಸಿಗೆ ಸೆಟ್ ಆಗಿರ್ತಾರೆ. ಎಲ್ಲರೂ ಟೈ 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 ಅಂದ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಏನೂ ತಾಕಲಾಟವೇ ಬರೋಲ್ಲ, ಭಾಳ ಹುಷಾರಾಗಿ ಟ್ಯೂನ್ ಆಗಿಬಿಡ್ತಾರೆ ಇಮ್ಮಿಡಿಯೇಟಾಗಿ. ಹಾಗೆ ಟ್ಯೂನ್ ಮಾಡಿ ಇಟ್ಕೊಂಡಿರ್ತಾರೆ. ಅಂಥ ಸಮೀಕರಣಗಳಿಗೆ ಅವರಿಂದ ಸಮ್ಮತಿನ ಉತ್ಪಾದಿಸ್ಕೊಂಡಿರ್ತಾರೆ. ನಾವು ತಲೆ ಮೇಲೆ ಕಾಲಿಕ್ಸ್ಕೊಳಕ್ಕೆ ಬೇಕಾಗೋ ಎಲ್ಲ ಸಮೀಕರಣಗಳಿಗೂ ನಾವು ಸಮ್ಮತಿ ಕೊಟ್ಟು ಕೂತಿರ್ತೇವೆ. ಹಾಗಾದರೆ ಯಾವುದಕ್ಕಾದರೂ ಅಂಥ ಒಂದು ಸಮ್ಮತಿಯನ್ನು ಕೊಡಬೇಕಾದ್ರೆ ಆ ಥರ ಕನ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇದೆಯಲ್ಲ, ಅದ್ರ ಬಗ್ಗೆ ತುಂಬ ಹುಷಾರಾಗಿರಬೇಕು ಅನ್ನೋದು. ಇನ್ನೊಂದು ಮುಕ್ತಿಯ ಸಾಧ್ಯತೆ ಬಗ್ಗೆ ಲಕ್ಷ್ಮೀಪತಿ ಕೂಡ ಮಾತಾಡಿದರು. ನಮ್ಮ ನೆಲ ಸಂಸ್ಕೃತಿ ಎಲ್ಲರಿಗೂ ಮುಕ್ತಿಯ ಈ ಮುಕ್ತಿ ಅನ್ನೋ ಪದ ಮತ್ತೆ ಅಗೈನ್ ಆ ಕಡೆ ಕೈ ತೋರಿಸಿಬಿಡುತ್ತೆ. ಅದೇನು ಬೇಡ, ಇಲ್ಲಿ ನ್ಯಾಯವಾಗಿ ಇಲ್ಲಿ ಸುಖವಾಗಿ ಬದುಕೋಕ್ಕೆ ಬೇಕಾಗೋ ಬಿಡುಗಡೆ ಅಂತ. ಯಾಕೆಂದರೆ ನಾವೇ ಒಂಥರ ಗೊಣ್ಣೆಗೆ ಸಿಗಾಕೊಂಡಿರೋ ಹುಳುಗಳ ಥರ ಅಲ್ಲೇ ಬಿದ್ದು ಒದ್ದಾಡ್ತಿರ್ತೀವಿ. ಅದರಿಂದ ಹೊರಕ್ಕೆ ಬರೋಕ್ಕೆ ಪರದಾಡ್ತಿರ್ತೀವಿ. ಅದೊಂದು ರೀತಿಯಲ್ಲಿ ಇಲ್ಲದ್ದು ಅದಕ್ಕೊಂದು ನಮ್ಮ ಭಾಳ ಸರಳವಾದ ಗಾದೆ ಇದೆ, ಇಲ್ಲದ್ದು ಮುಲ್ಕಿರ್ ಬರ್ತದ ಅಂತ. ಹಾಗಾಗಿ ನಾವು ಹಾಗೆ ಇಲ್ಲದ್ದಕ್ಕೆ ವಿಪರೀತ ಸಂಕಟ ಪಡ್ತಿದ್ದೀವಿ. ನಮ್ಮ ಭಾಷೆಯಲ್ಲಿ ಅತಿ ಹೆಚ್ಚು ನಾವು ಯಾವುದನ್ನು ಮಾತಾಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಗಮನಿಸಿ. ನಮ್ಮ ಭಾಷೆನಲ್ಲಿ ಅತಿ ಹೆಚ್ಚು ಇರೋದು, ಭಾಷೆ ಕಂಡ ಮೇಲೆ ಮನುಷ್ಯ ಈವರೆಗೆ ಅತಿ ಹೆಚ್ಚು ಮಾತಾಡಿರೋದು ನಿಜವಾಗಿ ನಮ್ಮ ಮನಸ್ಸಿನಲ್ಲಿರೋದನ್ನು ನಿಮಗೆಲ್ಲ ಹೇಳೋಕ್ಕಲ್ಲ, ಹೇಳದೇ ಇರೋಕ್ಕೆ, ನಮ್ಮ ಮನಸ್ಸನ್ನು ಮುಚ್ಚಾಕ್ಯಣಕ್ಕೆ, ಬರೇ ಸುಳ್ಳಿಗೆ, ಬರೇ ಪೊಳ್ಳಿಗೆ ಲಕ್ಷ ಪದಗಳನ್ನು ಕಾಲ್ಪನಿಕ ಸಂಗತಿಯ ಮೇಲೆ ಮಾತಾಡಿದ್ದೀವಿ, ಬರೆದಿದ್ದೀವಿ. ಹಾಗಾಗಿ ಈ ಎಚ್ಚರ ನಮಗೆ ಇರಬೇಕು ಅಂತ ಅಂದ್ಕೋತೆ. ವೈದಿಕ ಸಂಸ್ಕೃತಿ ವಸಾಹತವನ್ನಾಗಿಸ್ಕೊಳ್ಳಿಕ್ಕೆ ಕೆಲವು ವಿಧಾನಗಳನ್ನು ರೂಢಿಸ್ಕೊತದೆ. ಬಹಳ ಮುಖ್ಯವಾಗಿ ತುಂಬ ಸರಳೀಕರಿಸಿ ಮಾತಾಡಿಬಿಡ್ತೇನೆ ಅಥವಾ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿಬಿಡ್ತೇನೆ, ಸಮಯ ಸ್ವಲ್ಪ ಕಡಿಮೆ ಇರೋದರಿಂದ. ಅದರ ಸ್ಟೈಲ್ ಆಫ್ ಫಂಕ್ಷನಿಂಗ್, ಅದರ ವಿಧಾನಗಳು ಹೆಂಗಿರ್ತವೆಪ್ಪ ಅಂದರೆ, ಅದಕ್ಕೆ ತನ್ನದೇ ಆದ ಸ್ವತಂತ್ರ ಆಚರಣೆಗಳ ಬಗ್ಗೆ ಯಾವ ಕಠಿಣ ನಿಲುವು ಇರಲ್ಲ. ಯಾವುದಾದ್ರೂ ಒಂದು ಆಚರಣೆ ಬೇಕಾ, ಯಾವುದನ್ನು ತನ್ನ ವಸಾಹತುವನ್ನಾಗಿಸಿಕೊಳ್ಳಬೇಕೋ ಆ ಸಂಸ್ಕೃತಿಯನ್ನು ತನ್ನ ಅಡಿಗೆ, ತನ್ನ ಯಜಮಾನಿಕೆಗೆ ಒಳಗೆ ಮಾಡ್ಕೊಳ್ಳಿಕ್ಕೆ ಏನು ಮಾಡುತ್ತಪ್ಪ ಅಂದರೆ, ಉದಾಹರಣೆಗೆ ನಮ್ಮ ಜಲ ಸಂಸ್ಕೃತಿಗೆ ಬದಲಾಗಿ ಅಗ್ನಿ ಸಂಸ್ಕೃತಿ. ನಾವು ನೀರಿನ ಸಂಸ್ಕೃತಿಯವರು. ಏನು ಮಾಡಿದ್ರು ಮೊದಲು ನೀರು ತಂದು ಇಕ್ಕಿರ್ತೀವಿ, ಗಂಗೆ ತತ್ತೀವಿ, ಗಂಗೆ ಹಾಕಿ ದಾರೆ ಎರೆದು ನೀರು ಮುಹೂರ್ತ ಮಾಡ್ತೇವೆ. ನೀರನ್ನು ಎಲ್ಲದಕ್ಕೂ ಬಳಸ್ತೇವೆ. ನೀರು ನಮ್ಮ ಸಂಸ್ಕೃತಿಯ ಪ್ರತೀಕ. ಆದರೆ ಅವರು ಅಗ್ನಿ ಸಂಸ್ಕೃತಿ, ಎಲ್ಲದಕ್ಕೂ ಹೋಮ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಅವರ ಕ್ರಮ ಅದು ಮಾಡ್ಕೊಳ್ಳಿ, ಅದೇನು ನಮ್ಮದೇನು ತಕರಾರಿಲ್ಲ. ನಾವು ನಂಬುದನ್ನು ಯಾಕೆ ಕೈ ಬಿಡಬೇಕು? ಮೆಲ್ಲಗೆ ನಮ್ಮ ಜಲ ಸಂಸ್ಕೃತಿಯನ್ನು ಆಚೆಗಿಕ್ಕಕ್ಕೆ, ಇತರೆಯನ್ನಾಗಿಸ್ಲಿಕ್ಕೆ ಅಗ್ನಿ ಸಂಸ್ಕೃತಿಯನ್ನು ತಂದಿಡ್ತಾರೆ. ಮಾತೃ ಸಂಸ್ಕೃತಿಗೆ ಬದಲಾಗಿ ಪಿತೃ ಸಂಸ್ಕೃತಿಯನ್ನು ತಂದಿಡ್ತಾರೆ. ತಾಯಿ ಸಂಸ್ಕೃತಿಯನ್ನು, ನಮ್ಮ ಯಲ್ಲಮ್ಮನ ಸಂಸ್ಕೃತಿಯನ್ನು ಭಾಳ ಸುಲಭವಾಗಿ ಅವರು ಪರಶುರಾಮ ಸಂಸ್ಕೃತಿಯ ಮೂಲಕ ಅದನ್ನು ಆಚೆಗಾಕ್ತಾರೆ. ಹಾಗೆಯೇ ನಾಗ ಸಂಸ್ಕೃತಿ, ನಾವು ನಾಗ ಸಂಸ್ಕೃತಿಯವರು, ಅದರ ಮೇಲೆ ನಾಗಮರ್ದನ ಮಾಡ್ತಾರೆ, ಗರುಡ ಸಂಸ್ಕೃತಿಯನ್ನು ಹೇಳ್ತಾರೆ. ಹೀಗೆ ನಮ್ಮ ಸಂಸ್ಕೃತಿ ಏನಿದ್ದಾವೆ ಅವುಗಳನ್ನು ಅಪಹರಿಸುವ, ಅವುಗಳನ್ನು ಸಂಶಯಕ್ಕೀಡು ಮಾಡುವ, ಅವುಗಳನ್ನು ಅಪವ್ಯಾಖ್ಯಾನಕ್ಕೀಡು ಮಾಡುವ ಭಾಳ ನಾವು ಶಿವ ಸಂಸ್ಕೃತಿಯವರು, ಅವರು ವೈಷ್ಣವ ಸಂಸ್ಕೃತಿಯನ್ನೇ ಭಾಳ ಮುಖ್ಯವಾದ ಈ ವಾರದ ಸ್ಯಾಫ್ರನ್ ಕಲರ್, ಪೇಪರಿನ ಸ್ಯಾಫ್ರನ್ ಕಲರ್ ಯಾಕೆ ಅಷ್ಟೊಂದು ಸಮೃದ್ಧವಾಯಿತು ಅಂತಂದರೆ, ಗಮನಿಸಿ, ವೈಷ್ಣವ ಸಂಸ್ಕೃತಿಯನ್ನು ಅದೆಷ್ಟು ವ್ಯಾಪಕವಾಗಿ ತರ್ತಾರೆ ಅಂದರೆ, ಅವರ ಹರಿ ಮಾತ್ರ ಸತ್ಯ ಅನ್ನುವ ಬಹಳ ಮುಖ್ಯವಾದ ನಿಲುವಿದೆಯಲ್ಲ, ಆ ಹರಿ ಮಾತ್ರ ಸತ್ಯ ಅನ್ನುವ
ಆ ಮಾಧ್ವ ಫಿಲಾಸಫಿಯ 9 ನಿಲುವುಗಳಲ್ಲಿ ಮೊಟ್ಟ ಮೊದಲನೇದು ಅದೇ. ಹರಿಸರ್ವೋತ್ತಮ, ನೆಕ್ಸ್ಟ್ನೇದು ವಾಯುಜೀವೋತ್ತಮ, 3ನೇದು ನಿತ್ಯನಾರಕಿ ತತ್ವ. ನಾವೆಲ್ಲ ಇದ್ದೀವಲ್ಲ ಶೂದ್ರರು, ನಾವೆಲ್ಲ ನಿತ್ಯನಾರಕಿಗಳು. ಏನು ಮಾಡಿರೋ ನಮಗೆ ಮುಕ್ತಿ ಸಿಗಲ್ಲ ಅಂತ. ಮುಕ್ತಿ ಯಾರೇ ಸಿಗುತ್ತೆ? ಯಾರು ವೇದಾಧ್ಯಯನ ಹಾಕಿರೋಂಥ ಮೇಲ್ಜಾತಿ, ಮೇಲಿನ 2 ವರ್ಣದವರಿಗೆ ಮಾತ್ರ ಮುಕ್ತಿಯ ಸಾಧ್ಯತೆ ಇದೆ, ಉಳಿದವರಿಗೆ ಮುಕ್ತಿಯ ಸಾಧ್ಯತೆ ಇಲ್ಲ. ನಾವು ನಿತ್ಯ ನಾರಕಿಗಳು. ನಾವೇನು ಮಾಡಬೇಕು? ನಾವು ವಿಪರೀತವಾದ ಒಳ್ಳೆಯದೆಲ್ಲ ಮಾಡಿ ದಾನಗಳನ್ನೆಲ್ಲ ಅವ್ರಿಗೆ ಕೊಟ್ಟು ನಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಒಂದಿಷ್ಟು ಪುಣ್ಯನ ಅಚ್ಚುಕಟ್ಟಾಗಿ ಸ್ಟಾಕ್ ಮಾಡಿಕೊಂಡಿದ್ರೆ ಮುಂದಿನ ಜನ್ಮದಲ್ಲಿ ಅವರ ವರ್ಣಕ್ಕೆ ಹೋಗಿ ಆಮೇಲೆ ಮುಕ್ತಿಗೆ ಅಲ್ಲಾಸಿ ಹೋಗಿ ಅವರ ವೀಸಾ ತಗೊಂಡು, ಅವ್ರ ಮೂಲಕ ವೀಸಾ ತಗೊಂಡು ನಾವು ಮುಕ್ತಿಗೆ ಹೋಗಬೇಕು ಅನ್ನೋದು ತುಂಬ. ಈ ಈಕ್ವೇಷನ್ಗೆ ನಾವು ಒಪ್ಕೊಂಡು ಕೂತಿದ್ದೀವಿ. ನಾವು ಮಾತಾಡೋದೇನೆ ಈಗ ಸಿಟ್ಟಾಗಿ ಮಾತಾಡ್ತೀವಿ, ನಾವು ಕೇಳಿ ನಗ್ತೀವಿ. ಆದರೆ ಯಾರ ಬಗ್ಗೆ ನಗ್ತಿದ್ದೀವಿ ಅಂದರೆ ನಮ್ಮ ಬಗ್ಗೆನೇ ನಾವು ನಗ್ತಾ ಇದ್ದೀವಿ. ಈ ಅವಹೇಳನ ಬೇರೆಯವ್ರನ್ನ ಕುರ್ತಾದದ್ದಲ್ಲ. ಈಗೆಲ್ಲ ನಾವು ನಮ್ಮನ್ನೇ ಬೈಕೆತ್ತಿದ್ದೀವಲ್ಲ ಇಷ್ಟೊತ್ತು ಗಂಟೆಗಟ್ಟಲೆ. ನಮ್ಮನ್ನೇ ನಾವು ಬೈಕೋಣ ಅಂತ ಸ್ಥಿತಿ ನಮ್ಗೆ ಯಾಕೆ ಬಂತು? ಹಾಗಾಗಿ ನೋಡಿ, ಇಷ್ಟಾಗಿ ಹಾಗೆ ಬೈಬೇಕಾದ ಯಾವ ಪಕ್ಷನೂ ಬೈಬೇಕಾಗಿಲ್ಲ ನಾವು. ಅಥವಾ ಹಿಂಗಾಗಿರೋಕ್ಕೆ ಯಾವ ನಿರ್ದಿಷ್ಟವಾಗಿ ಇಂಥದ್ದೇ ಪಕ್ಷ ಅಂತ ಅಲ್ಲ, ಎಲ್ಲ ಪಕ್ಷಗಳು ಕಾರಣ ಆಗಿದ್ದಾವೆ. ಯಾಕೆ ಅಂದರೆ ಈ ಥರದ ಒಂದು ರೀತಿಯಾದ ಅವಹೇಳನಾತ್ಮಕವಾದ ನಮ್ಮದೇ ಬದುಕನ್ನು ಬಾಳ್ತಾ ಇರೋವಂಥದ್ದು ಮಾತ್ರ ಒಂದೇ ಒಂದು ಪಕ್ಷ ಅಂತೀವಿ. ಹಂಗೇನೆಲ್ಲ ನಾವು ಯಾವ ಪರವಾಗಿದ್ದೀವೋ, ಯಾವ ಪಕ್ಷಗಳ ಪರವಾಗಿದ್ದೀವೋ ಅದರೊಳಗೂ ಇಂಥವರೇ ಇದ್ದಾರೆ, ಅವರು ಇದನ್ನೇ ಮಾತಾಡ್ತಿರ್ತಾರೆ. ಹಾಗಾಗಿ ಒಂದು ಪಕ್ಷಾತೀತವಾಗಿ ಈ ಥರದ 1-2-3 ಸವಾಲುಗಳಿದ್ದಾವೆ. ಪಠ್ಯದ್ದೊಂದು ಸವಾಲು, ಆಮೇಲೆ ಇನ್ನೊಂದು ಸವಾಲು ಅಂದರೆ ಒಂದು ಗರಿಗಟ್ಟಿಕೊಂಡಂಥ ಮಧ್ಯಮವರ್ಗ. ಮೊದಲನೇದಾಗಿ ನಮ್ಮ ಪಠ್ಯಗಳನ್ನು ನಾವು ದಕ್ಕಿಸಿಕೊಳ್ಳೋದು ಅದು ಬಹಳ ಕಷ್ಟ ಆಗಿದೆ. ನಾವು ಅಕ್ಷರ ದಕ್ಕಿಸ್ಕೊಂಡ 2ನೇ 3ನೇ ಪೀಳಿಗೆ ಇದೆ. ಹೆಚ್ಚಂದರೆ ಬಹುಪಾಲು 2ನೇ ಪೀಳಿಗೆ. ನಾವು ಶೂದ್ರರು ಅಕ್ಷರ ದಕ್ಕಿಸ್ಕೊಂಡಿರೋ 2ನೇ ಪೀಳಿಗೆಯವರು. ಈ ಅಕ್ಷರ ಏನಾರ ಒಂದು ಹೇಳಿದರು, ನಿನ್ನೆ ಕೂಡ ಹಿಂದೂದವರು ಹೇಳಿದರು, 100 ವರ್ಷದಿಂದ ಈಚೆಗೆ ಅಕ್ಷರ ನಮಗೆ ಸಿಕ್ಕಿದ್ದು ಅಂತ. 100 ವರ್ಷದಿಂದ ಈಚೆಗೆ ಅಕ್ಷರ ಸಿಕ್ಕಿದ್ದಕ್ಕೆ ನಮ್ಮ ಶೂದ್ರರು ಎಷ್ಟೋ ಮಕ್ಕಳು ಮಾತೆತ್ತಿರಿ ಕೇಳಿದ್ರೆ, ನಿಮ್ಮ ಮಗ ಎಲ್ಲವನೇ ಜರ್ಮನಿಲವನೇ, ನನ್ನ ಮಗ ಹಿಂಗೆ UK ನಲ್ಲಿ, ನನ್ನ ಮಗ ಇಂಗ್ಲಿ ಅಲ್ಲವನು ಇಲ್ಲವನೇ ಅಂತ ಏನೋ ಒಂದು ಸಂಭ್ರಮ ಇದೆ. ಬರೀ 2ನೇ ಪೀಳಿಗೆಗೆ ಅಕ್ಷರ ಸಿಕ್ಕಿದ್ದಕ್ಕೆ ನಾವು ಹಿಂಗೆಲ್ಲ ಇದ್ದೀವಿ, ನಮ್ಮ ಮಕ್ಳು ಹಂಗವ್ರೆ. ಇನ್ನೊಂದು 100 ವರ್ಷ ಹಿಂದೆನೇ ಸಿಕ್ಕಿದ್ರೆ ಹೆಂಗಿರ್ತಿದ್ವಿ? ಇನ್ಯಾವ ಥರದ ಅದೊಂದು ಆಶ್ಚರ್ಯಕರವಾದ ಸಂಗತಿ. ನಮಗೆ ಅಕ್ಷರ ದಕ್ಕಿದ್ದಕ್ಕೆ ಹಿಂಗಾಯಿತು. ಅಕ್ಷರ ಏನೋ ಸಿಕ್ಕುವು, ನಮ್ಮ ಪಟ್ಟಿಗಳು ಸಿಕ್ಕುವ. ಅಕ್ಷರ ಕೊಟ್ಟರು, ಓದಿದ್ಯಾರನ್ನ? ಅವ್ರನ್ನೇ. 1000 ವರ್ಷದ ಈಗಿನ ಹೊಸಗನ್ನಡದ ಬಿಟ್ಬಿಡಿ, ನಾವು ಓದ್ಕೊಂಬಂದ್ವಲ್ಲ, 1000 ವರ್ಷದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಾರನ್ನು ಓದಿದ್ವಿ? ಜೈನರನ್ನು ಓದಿದ್ವಿ, ಬ್ರಾಹ್ಮಣರನ್ನು ಓದಿದ್ವಿ, ತಡವಾಗಿ ಸೇರಿಕೊಂಡ ಲಿಂಗಾಯತರನ್ನು ಓದಿದ್ವಿ. ಉಳಿದವರು ಬ್ಯಾಡ್ರು, ಬೆಸ್ತರು, ಸಾಬ್ರು, ಉಪ್ಪಾರು, ಗಾಣಿಗರು, ನಮ್ಮ ದಲಿತರು, ಲಂಬಾಣಿಯರು, ಇವ್ರು ಯಾರು ಏನು ಬರೀಲೇ ಇಲ್ವಾ? 1000 ವರ್ಷ ಅದೇ ಬರೆದವ್ರೆ. ಆ ಬರೆದದ್ದನ್ನೇ ಪದ್ಮಾಲಯ ನಾಗರಾಜ್ 9 ಸಂಪುಟ ನಿಮ್ಮ ಕೋಲಾರದ್ದು ಒಂದೇ ಇದೆ ನೋಡಿ ಅಂತ ಇಟ್ಟದ್ದು. ಹಾಗಾಗಿ ನಾವು ನಮ್ಮ ಪಟ್ಟಿಗಳಿಗೆ ಇನ್ನೂ ಹುಡುಕಾಡ್ತಲೇ ಇದ್ದೀವಿ. ಈಗ ಹುಡುಕಾಡ್ಕೊಂಡು ಈ ಕೈ ಸಿಕ್ಕವನ್ನು ಹೆಂಗಾರ ಮಾಡಿ ಒದಗಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಮಂಟೆ ಸ್ವಾಮಿನೋ, ಮಲೆ ಮಹದೇಶ್ವರನೋ, ಮೈಲಾರ್ಲಿಂಗ್ನೋ, ಕುಮಾರರಾಮ್ನೋ, ಜುಂಜಪ್ಪನೋ ಇವರೆಲ್ಲ ಹೊರಗೆ ನಿಂತವರು, ಬರೀ ಮನುಷ್ಯರಲ್ಲ. ನಮ್ಮ ಪಟ್ಟಿಗಳನ್ನು ಹೊರಗೆ ನಿಲ್ಲಿಸಿದ್ರು. ಈಗ ಅವ್ರನ್ನ ಒಳಗೆ ಕರಿತಾ ಇದ್ದೀವಿ. 32 ತತ್ವಪದ ಸಂಪುಟನ ಬಿಡುಗಡೆ ಮಾಡಿದಾಗ, ಹಿಂಗೆ ತೆರೆ ಎಳೆದಾಗ ಅವಾಗ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಇವರೆಲ್ಲ ಎಲ್ಲಿದ್ದುರ್ರಿ ಅಂತ ಅಂದರು. ಇವರೆಲ್ಲ ಹೊರಗಿದ್ರು, ನೀವೀಗ ಒಳಗೆ ಬಂದಿದ್ದೀರಲ್ಲ, ಇವ್ರನ್ನ ಒಳಗೆ ಬಂದಾಗ ನೋಡಿ. ಹಾಗಾಗಿ ಹಿಂಗೆ ಒಳಗೆ ಕರೆಯೋಕ್ಕೆ, ನಮ್ಮದೇ ಪಟ್ಟಿಗಳನ್ನು ನಾವು ಒಳಗೆ ಕರೆಯೋಕ್ಕೆ, ನಮ್ಮರನ್ನೇ ನಾವು ಒಳಗೆ ಕರೆಯೋಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ. ನಮ್ಮ ಮನೆಯವ್ರನ್ನ ಹೊರಗೆ ನಿಲ್ಲಿಸಿದ್ದೀವಿ. ಹಾಗಾಗಿ ಈ ಒಳಗೆ ಕರೆಯೋ ಪ್ರೋಸೆಸ್ನ, ಈ ಪಠ್ಯಗಳನ್ನು ಒಳಗೆ ಮಾಡಿಕೊಳ್ಳುವ, ನಮ್ಮ ಪಠ್ಯಗಳನ್ನು ಒಳಗೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಸವಾಲು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಸವಾಲಿದೆ. ಅದೇನು ಅಂದರೆ, ಆರ್ಥಿಕವಾಗಿ ಒಂದು ಗರಿಗಟ್ಟಿಕೊಂಡ ಮಧ್ಯಮ ವರ್ಗ ಒಂದಿದೆ ನಮ್ಮದು. ಸ್ವಲ್ಪ ಆರ್ಥಿಕವಾಗಿ ಈಗ ಬಲ ಸಂಪಾದಿಸ್ಕೊಂಡು, ಎಲ್ಲರೂ ಅಂತ ನಾನು ಹೇಳ್ತಿಲ್ಲ. ಈ ಗರಿ ಕಟ್ಟಿಕೊಂಡ ಮಧ್ಯಮ ವರ್ಗ ಈಗ ಒಂದು ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಒಡ್ತಾ ಇದೆ. ಒಂದು ರೀತಿಯಲ್ಲಿ ಇದು ನವವೈದಿಕ ಶಾಹಿಯ ಹಿಡಿತಕ್ಕೆ ಬಲು ಸುಲಭವಾಗಿ ವರ್ಗಾವಣೆ ಆಗಿದೆ. ಹಾಗಾಗಿ ಅದನ್ನು ಒಂದು ನಿರ್ದಿಷ್ಟವಾದ ಪಕ್ಷ ಇತ್ಯಾದಿ ಅಲ್ಲ, ಬಹುಶಃ ಎಚ್ಚರ ಕಳ್ಕೊಂಡ ಈ ಮಧ್ಯಮ ವರ್ಗ ನಮಗೆ ಇನ್ನೊಂದು ಸವಾಲು. ಇನ್ನೊಂದಷ್ಟು ದುಷ್ಟ ಸಮೀಕರಣಗಳ ಮೂಲಕ ನಮ್ಮನ್ನು ಈಗ
ಈಗ ಅವೈದಿಕಶಾಹಿ ತನ್ನ ಬಲವಾದ ಹಿಡಿತಕ್ಕೆ ಅಥವಾ ತಮ್ಮ ಹಿಡಿತದ ಆ ಇಕ್ಕಳದ ಹಿಡಿತನ ಇನ್ನೂ ಬಿಗಿ ಮಾಡ್ತಾ ಇದೆ. ಯಾವಂಥ ದುಷ್ಟ ಸಮೀಕರಣಗಳು? ಹಿಂದೂ ಧರ್ಮ ಎನ್ನುವುದು ಏಕಾಕಾರಿಯಾದ ಸನಾತನ ಧರ್ಮ. ಇದೊಂದು ಅಂಥ ಒಂದು ರೀತಿಯಲ್ಲಿ ಕ್ರಿಕೆಟ್ ಈಕ್ವೇಷನ್. ಹಿಂದೂ ಧರ್ಮ ಅನ್ನೋದು ಸನಾತನ ಧರ್ಮ, ಅದರ ಒಂದು ನಿರ್ದಿಷ್ಟವಾದ ಒಂದು ಅಂತ. ವೈದಿಕ ಧರ್ಮವೇ ಹಿಂದೂ ಧರ್ಮ ಎರಡನೇದು. ವೈದಿಕ ಆಚರಣೆಗಳೇ ಹಿಂದೂ ಧರ್ಮದ ಮಾದರಿ ಆಚರಣೆಗಳು. ಮನುಸ್ಮೃತಿಯಾಗಿ ವೇದೋಪನಿಷತ್ತು ಮುಂತಾದ ವೈದಿಕ ಆಕರಗಳು ಹಿಂದೂ ಧರ್ಮದ ಪ್ರಮಾಣ ಗ್ರಂಥಗಳು. ವೈದಿಕರ ಸಾಂಸ್ಕೃತಿಕ ಯಜಮಾನಿಕೆ ಪ್ರಶ್ನಾತೀತವಾದದ್ದು. ಹಿಂದೂ ಧರ್ಮದ ವೈರಿಗಳು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಇಂಟೆಲೆಕ್ಚುಯಲ್ಸ್, ಬುದ್ಧಿಜೀವಿಗಳು, ನೀವು ಇವರು ಹಿಂದೂ ಧರ್ಮದ ವೈರಿಗಳು ಅನ್ನೋ ರೀತಿಯಲ್ಲಿ. ವೈದಿಕ ಅಸ್ಮಿತೆಯೇ ಹಿಂದೂ ಧರ್ಮದ ನಿಜವಾದ ಅಸ್ಮಿತೆ. ಭಾರತವೆಂದರೆ ವೈದಿಕ ಹಿಂದೂ ದೇಶ. ಭಾರತದಲ್ಲಿ ಇರುವ ಶ್ರಮಣಧಾರೆಗಳೆಲ್ಲ ವೈದಿಕ ಹಿಂದೂ ಧರ್ಮದ ಕವಲುಗಳು. ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿರುವವರು ದೇಶದ್ರೋಹಿಗಳು. ಈ ಥರದ ಈಕ್ವೇಷನ್ಸ್ ಇದ್ದಾವಲ್ಲ, ಈ ಈಕ್ವೇಷನ್ಸ್ನ ನಾವು ಹೆಂಗೆ ನಿರ್ವಹಿಸಬೇಕು? ಏನು ಬಹಳ ಕಷ್ಟದ ಸಂಗತಿ ಅಲ್ಲ, ಇದು ಎಲ್ರಿಗೂ ಗೊತ್ತಾಗುತ್ತೆ. ಮತ್ತು ಈ ಹೊತ್ತಿನ ನಮ್ಮ ತಿಳುವಳಿಕೆ ಖಂಡಿತ ಇವುಗಳನ್ನು ನಿರ್ವಹಿಸುವಂಥ ಶಕ್ತಿ ನಮಗಿದೆ. ಇದಕ್ಕೆ ಬುದ್ಧನೂ ಕರ್ಕೊಂಬರ್ಬೇಕಾಗಿಲ್ಲ, ಅಂಬೇಡ್ಕರ್ನೂ ಕರ್ಕೊಂಬರ್ಬೇಕಾಗಿಲ್ಲ, ಬಸವಣ್ಣರನ್ನೂ ಕರ್ಕೊಂಬರ್ಬೇಕಾಗಿಲ್ಲ. ಅನ್ನ ತಿನ್ನ ನಮಗೆಲ್ಲ ಗೊತ್ತಾಗಬೇಕಲ್ವ ಇಷ್ಟು ವಿವೇಕ. ಹಾಗಾಗಿ ಹೊಸ ಜನ್ರೇಷನ್ಗೆ, ಹೊಸ ಹುಡುಗರಿಗೆ ಬಹಳ ಮುಖ್ಯವಾಗಿ ಇದು ಅರ್ಥವಾಗಬೇಕು. ಯಾಕೆ ಅಂದರೆ ಹಿರಿಕರು ಹೇಳಿದ್ನೆಲ್ಲ ಸುಮ್ಮನೆ ನಂಬೇಡಿ. ಅದು ಯಾರಾಗಲಿ, ಅಪ್ಪ ಅಮ್ಮಗಳಿಂದ ಹಿಡಿದು ಹಿರಿಕರು, ಮೇಷ್ಟ್ರಾಗಲಿ, ಹಿರಿಕರಾಗಲಿ, ನಮ್ಮಂಥ ಭಾಷಣ ಮಾಡೋರಾಗಲಿ, ಯಾರು ಹೇಳಿದ್ರೂ ಸುಲಭವಾಗಿ ನಂಬೇಡಿ. ಯಾಕೆ ಅಂದರೆ ಜಾತಿ, ಅಸ್ಪೃಶ್ಯತೆ ಮುಂತಾದ ಈ ಸಾಮಾಜಿಕ ಕೇಡುಗಳೆಲ್ಲ ನಮ್ಮ ಮೂಲಕನೇ ಬಂದಿರೋದು. ನಾವೇ ಕಲ್ಪ್ರಿಟ್ಸು. ನಾವು ಹೇಳ್ದಿದ್ದಿದ್ರೆ ನಿಜವಾಗಿ ನೋಡಿ, ಭಾರತದಲ್ಲಿ ಹುಟ್ಟೋ ಪ್ರತಿ ಮಗು ಮಾತು ಕಲಿಯೋಕ್ಕೆ ಮೊದಲು, ಅನ್ನ ತಿನ್ನೋದನ್ನು ಕಲಿಯೋಕ್ಕೆ ಮೊದಲು, ನಡೆಯೋದನ್ನು ಕಲಿಯೋಕ್ಕೆ ಮೊದಲು, ನುಡಿಯೋದನ್ನು ಕಲಿಯೋಕ್ಕೆ ಮೊದಲು ಜಾತಿವಾದ, ದೈವವಾದ, ಬ್ರಹ್ಮವಾದ, ಪ್ರಮಾಣವಾದ ಇವುಗಳ ಅಡಿಯಾಳಾಗಿ ಬದುಕನ್ನು ಶುರು ಮಾಡುತ್ತೆ. ಅದು ಹೆಂಗೆ ಸಹ? ಅದಕ್ಕೆ ಮಾತೇ ಬರಲ್ಲ, ಓದಿಲ್ಲ, ಬರೆದಿಲ್ಲ, ಅದು ಹೆಂಗೆ ಗೊತ್ತಾಯ್ತದೆ? ನಾವಿದ್ದೀವಲ್ಲ ತಿಳಿಸ್ಕೊಡ ಅಚ್ಚುಕಟ್ಟಾಗಿ. ಅದಕ್ಕೆ ಹುಟ್ಟಿದಂಗಲೇ ಒಂದು ಮಗು ಕುವೆಂಪು ಹೇಳಿದ್ದು ನಿಜವಾಗೂ ವಿಶ್ವಮಾನವ. ಆ ವಿಶ್ವಮಾನವನನ್ನು ನಾವು ಹೀಗೆ ಅತ್ಯಂತ ಕೀಳಾಗಿ ಹೀಗೆ ಕೊಳಚೆಗೆ ತಳ್ಳಿಬಿಡ್ತೀವಿ. ಹಾಗಾಗಿ ನಾವು ಯಾರನ್ನು ಬೈಕ್ಯಂಗೆ ಕೂರೋದ್ರಲ್ಲಿ ಅರ್ಥವಿಲ್ಲ. ವೈದಿಕರು ಹಾಗೆ, ವೈದಿಕರು ಹಿಂಗೆ, ವೈದಿಕ ವಸಾಹತುಶಾಹಿ ನಮ್ಮನ್ನು ಹಂಗೆ ಮಾಡ್ತಿದೆ, ಹಿಂಗೆ ಮಾಡ್ತಿದೆ. ನಮ್ಮ ಒಪ್ಪಿಗೆ ಇಲ್ಲದೆ ಅವ್ರು ಏನನ್ನೂ ಮಾಡಲ್ಲ. ಮೊದಲು ಒಪ್ಪಿಗೆಯನ್ನು ಉತ್ಪಾದಿಸ್ಕೋತಾರೆ. ಆ ಒಪ್ಪಿಗೆ ಕೊಡ್ಬೇಕಾದ್ರೆ ನಾವು ಎಚ್ಚರವಾಗಿದ್ದರೆ, ನಮ್ಮ ಮಕ್ಕಳಿಗೆ ಜಾತಿನ ವರ್ಗಾಯಿಸದೇ ಇದ್ದರೆ, ಅಸ್ಪೃಶ್ಯತೆಯನ್ನು ವರ್ಗಾಯಿಸದೇ ಇದ್ದರೆ, ಇಷ್ಟೇ ನಾವು ಮಾಡಬೇಕಾದ ಉಪಕಾರ. ನಮ್ಮ ಕೇಡನ್ನು, ಕೊಳಕನ್ನು ಇಲ್ಲೇ ಒಂದು ಫಿಲ್ಟ್ರ್ ಹಾಕಿ, ನಮಗೆ ನಾವು ನಾಯಿ ಬಾಳಿದ್ದೀವಿ, ನಾಯಿ ಸಾವು ಸಾಯ್ತೀವಿ. ಮಕ್ಕಳು ನಾಯಿ ಬಾಳೋದು ಬೇಡ, ನಾಯಿ ಸಾವು ಸಾಯೋದು ಬೇಡ. ಮಿಥ್ಯವನ್ನೇ ನಂಬಿ, ಮಿಥ್ಯವನ್ನೇ ಪೂಜಿಸಿ ಸತ್ತರಲ್ಲ ಹಿರಿಯರು ನಾಯ ಸಾವ ಅಂತ ಅಲ್ಲಮ್ಮ ಅಂದಿದ್ದಕ್ಕೆ ಅದಂದಿದ್ದು ನಮಗೇನೆ. ಈ ಹಿರಿಕರು ನಾಯಿ ಬಾಳಿ ನಾಯಿ ಸಾವು ಸಾಯ್ತಾವ್ರೆ ಎಲ್ಲರೂ ಅಂತ ನಾನು ಹೇಳ್ತಿಲ್ಲ. ಆದರೆ ಈ ಎಚ್ಚರ ನಮಗಿದ್ದಿದ್ರೆ ನಾವು ಒಳ್ಳೆ ಬಾಳಲಿಲ್ವೋ, ಅನುಭವಿಸಿದ್ವೋ ಸಂಕಟ. ಆದರೆ ಮುಂದಿನ ಪೀಳಿಗೆ ಈ ಸಂಕಟನ, ಈ ಕೇಡನ್ನು ಅನುಭವಿಸ್ತೇ ಇರಲಿ, ಅವ್ರಿಗೆ ನಾವು ವರ್ಗಾಯಿಸದಿರೋಣ ಅಂತ ಹೇಳ್ತಾ ನನ್ನ ಈ ಹೊತ್ತಿನ ಮಾತುಕತೆಗಳನ್ನು ಮುಗಿಸ್ತೇನೆ. ಈ ಮಾತನ್ನು ಹಂಚಿಕೊಂಡು ನಿಮಗೆ ಎಲ್ಲರಿಗೂ ನಮಸ್ಕಾರ. ನೆಲ